ಅಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ದೇಶಕ್ಕೆ ಬರ ಮಾಡುತ್ತೇನೆ. ನಾನು ನಿನಗೆ ಹೇಳಿದನೆಲ್ಲ ನೆರವೇರಿಸದೆ ಹೊರತು ನಿನ್ನನ್ನು ಬಿಡುವುದಿಲ್ಲ. ಮತ್ತೊಂದು ಸಾರಿ, ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ದೇಶಕ್ಕೆ ಬರ ಮಾಡುತ್ತೇನೆ. ನಾನು ನಿನಗೆ ಹೇಳಿದನೆಲ್ಲ ನೆರವೇರಿಸದೆ ಹೊರತು ಬಿಡುವುದಿಲ್ಲ. ಈ ತಿಂಗಳ ಪೂರ್ತಿ ನಾವು ಈ ವಾಗ್ದಾನದಿಂದ ದೇವರ ಸಂದೇಶವನ್ನು ನಾವು ಕೇಳುತ್ತಾ ಇದ್ದೇವೆ. 1ನೇ ತಾರೀಕು ನೀವು ಮಧ್ಯದಲ್ಲಿ ನಾನು ಹಂಚಿಕೊಂಡಂತ ವಿಷಯ, ಆತನ ನಾಮದ ನಿಮಿತ್ತವಾಗಿ ನಮ್ಮನ್ನ ಆತನು ಕೈ ಬಿಡುವುದಿಲ್ಲ. ಆಮೇಲೆ 2ನೇದಾಗಿ, ಚೀಯೋನ ನಗರಿಯೇ, ಆ ದೇವಚನರ ಅಂದುಕೊಂಡರು ದೇವರು ನನ್ನನ್ನು ಕೈ ಬಿಟ್ಟನೋ, ದೇವರು ನನ್ನನ್ನು ಮರೆತು ಬಿಟ್ಟನೋ ಅಂತ ಆ ದೇವಚನರು ಅಂದುಕೊಂಡಾಗ ದೇವರು ಹೇಳಿದ ಮಾತು, ಒಂದು ತಾಯಿ ತನ್ನ ಮೊಳೆ ಕೂಸನ್ನು ಒಂದು ವೇಳೆ ಮರೆತಾಗ ನಾನು ನಿನ್ನನ್ನು ಮರೆಯುವುದಿಲ್ಲ, ನಿನ್ನನ್ನು ಅಂಗೈಯಲ್ಲಿ ಚೈತಿಸಿಕೊಂಡಿದ್ದೇನೆ, ನಿನ್ನ ಪೌಲಿಯ ಗೋಡೆ ನನ್ನ ಕಣ್ಣು ಎದುರಿನಲ್ಲೇ ಇದೆ ಅಂತ ದೇವರು ಹೇಳಿದರು. ಕೊನೆಯದಾಗಿ ನೋಡಿದೆವು, ಒಳ್ಳೆಯ ಕುರುಬನು ಕಳ್ಳ ಕುರುಬನು. ಯೇಸು ಸ್ವಾಮಿ ಒಳ್ಳೆಯ ಕುರುಬನು ತನ್ನ ಕುರಿಗಳಿಗೋಸ್ಕರ ಪ್ರಾಣವನ್ನು ಕೊಟ್ಟನು. ಕಲ್ಲನ್ನು ಕತ್ತುಕೊಳ್ಳಕ್ಕೂ ನಾಶಪಡಿಸಕ್ಕೂ ಆಳಬಾರದು ಹೊರತು ಮತ್ತೆ ಯಾವುದಕ್ಕೂ ಅವನು ಬರುವುದಿಲ್ಲ. ಕಳೆದ ವಾರದಲ್ಲಿ ನಾವು ನೋಡಿದ ಪ್ರಕಾರ ಜೊತೆಯೇ ಕೈ ಬಿಡುವುದಿಲ್ಲ ಅಂತ ಅರ್ಥ ಏನು? ನಾನು ನಿನ್ನನ್ನು ಬಿಡುವುದಿಲ್ಲ, ನಾನು ನಿನಗೆ ಹೇಳಿದನ್ನೆಲ್ಲ ನೆರವೇರಿಸದೆ ನಾನು ನಿನ್ನನ್ನು ಬಿಡುವುದಿಲ್ಲ ಅಂದ್ರೆ ಅರ್ಥ ಏನು? ದೇವರು ನಮ್ಮ ಸಂಗಡವೇ ಇದ್ದಾನೆ. ಆಮೇಲೆ ಅದಕ್ಕೆ ನಾನು ಹೋಗುವಾಗ ಮೊದಲನೇ ಕಾರ್ಯ ಮೊದಲನೇ ಅಂಶ ನಾವು ಕಲಿತುಕೊಂಡರು, ದೇವರು ಯಾವಾಗಲೂ ನಮ್ಮ ಜೊತೆಯಲ್ಲೇ ಇದ್ದಾರೆ. ಆಮೇಲೆ 2ನೇ ಕಾರ್ಯ, ದೇವರು ನಮ್ಮ ಜೊತೆಯಲ್ಲೇ ಇದ್ದಾನೆ ಅಂದ್ರೆ ಅರ್ಥ ಏನು? ನಮ್ಮ ಮುಂದಾಗಿ ಹೋಗುತ್ತಾನೆ, ನಮ್ಮ ಮುಂದೆ ಹೋಗಿ ದಿನಗಳನ್ನು ಸಮ ಮಾಡ್ತಾನೆ. ಕ್ರಿಸ್ಮಸ್ ಮೀಟಿಂಗ್ ನಡೆಸೋದು ಸಾಮಾನ್ಯವಾದ ಕಾರ್ಯ ಇಲ್ಲ. ಹೋರಾಟಗಳಿದೆ, ಪಾಠಗಳಿದೆ, ನಿಂದನೆಗಳಿದೆ, ಅವಮಾನ ಇದೆ. ಅದರ ಮಧ್ಯದಲ್ಲಿ ಕೂಡ ನಾವು ಸುವಾರ್ತೆ ಸಾರ್ತೀವಿ. ಒಂದು ಧೈರ್ಯ ಏನು ಗೊತ್ತಾ? ದೇವರು ನಮ್ಮ ಮುಂದಾಗಿ ಹೋಗುತ್ತಾ ಇದ್ದಾನೆ. ಆಮೇಲೆ ನಮ್ಮ ದೇವರು ಮುಂದಾಗಿ ಹೋಗುತ್ತಾರೆ. ಈಗ ಅದಕ್ಕೊಂದು ವಾಕ್ಯ ಇರ್ತದೆ, ಕಡೆಗಳು ಹೊಡೆಯುವವನು ಅವರ ಮುಂದಾಗಿ ಹೊರಟಿದ್ದಾನೆ. ಅವರು ಬಾಗಿಲುಗಳನ್ನು ನುಗ್ಗಿ ಹೋಗುತ್ತಾರೆ, ಅರಸನು ಅವರ ಮಧ್ಯದಲ್ಲಿ ಇದ್ದಾನೆ. ಯೆಹೋವ ದೇವರು ಅವರ ಮುಂದಾಗಿ ನಡೆದು ಹೋಗುತ್ತಾನೆ. ಆಮೇಲೆ ಕಡೆಗಳು ಹೊಡೆಯುವಂತಹ ದೇವರು ನಮ್ಮ ಮುಂದಾಗಿದ್ದಾನೆ. ಅದರಿಂದ ನಾವು ಭಯ ಪಡುವುದಿಲ್ಲ. ಏನೇ ಸವಾಲು ಬಂದರು, ನಿಂದನೆ ಬಂದರು, ಅವಮಾನ ಬಂದರು, ಎಷ್ಟೋ ಜನ ಎದುರು ನಿಂತರೂ ಕೂಡ, ಏನೇ ಮಾತಾಡಿದ್ರು ಕೂಡ ನಾವು ಭಯ ಪಡಲ್ಲ. ಯಾಕೆ? ನಮ್ಮ ದೇವರು ನಮ್ಮ ಮುಂದಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಕೊನೆಯದಾಗಿ ನೋಡಿದ್ರು 3ನೇ ಅಂಶ ಏನಂದ್ರೆ, ನೀನು ದೇವರು ನಿನ್ನ ಜೊತೆ ಇರಬೇಕಾದ್ರೆ ನಾವು ಮಾಡಬೇಕಾದ್ದೇನು? ದ್ರವ್ಯ ಆಸೆ ಇಲ್ಲದವರಾಗಿರ್ಬೇಕು. ಹಣದ ಆಸೆ ನಮಗಿರಬಾರದು. ಹಣ ಬೇಕು ಮನೆ ನಡೆಸಕ್ಕೆ, ಹೆಂಡತಿನ ಸಾಕಕ್ಕೆ, ಮಕ್ಕಳು ಸಾಕಕ್ಕೆ, ನಾವು ಜೀವನ ಮಾಡಕ್ಕೆ, ಸಭೆ ನಡೆಸಕ್ಕೆ, ಬೆಂಗಳೂರು ಕಟ್ಟಕ್ಕೆ, ಸಭೆಗಳು ಕಟ್ಟಕ್ಕೆ, ಕ್ರಿಸ್ಮಸ್ ಮೀಟಿಂಗ್ ನಡೆಸಕ್ಕೆ, ಎಲ್ಲದಕ್ಕೂ ಹಣ ಬೇಕು. ಆದ್ರೆ ಹಣದ ಆಸೆ ಇರಬಾರದು. ಕೆಲವರು ನೋಡಿ ಬರೀ ಹಣನೇ, ಅವ್ರು ಆಯ್ತಂದ್ರೆ ಹಣ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹಣ ಅಂದ್ರೆ 1 ರೂಪಾಯಿ ನಿಮ್ ಕೈಯಲ್ಲಿ ಇರಲ್ಲ. ಏಸು ಏಸು ಅನ್ನೋ ನಿನ್ನ ಹುಡುಕೊಂಡು ಬರ್ತದೆ ಆಶೀರ್ವಾದ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೇನ್ ಮಾಡ್ತೀವಿ? ಓಟಿಗೆ ಹೋಗ್ತೀವಿ, ಬೋಟಿಗೆ ಬರೋ ಗಂಟೆ ಬಿಡಲ್ಲ. ಬೋಟಿಗೆ ಬಂದ್ಮೇಲೆ ಏಸಪ್ಪ ಅಂತೀವಿ. ಓಟಿನೂ ಬೇಡ, ಬೋಟಿನೂ ಬೇಡ, ನಾನು ಆರಾಧನೆ ಕೊಡ್ತೀನಿ. ಆಮೇಲೆ ನಾನು ದೇವರನ್ನು ನಂಬುತ್ತೇನೆ, ನಾನು ದೇವರು ನಂಬುತ್ತೇನೆ, ದೇವರನ್ನು ಆಶೀರ್ವದಿಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಆರಂಭದಿಂದ ಈ ಸಭೆಯಲ್ಲಿ ಹೇಳಿಕೊಳ್ಳುವಂತ ಮಾತು, ದುಡ್ಡಿಗೆ ಬೆಲೆ ಕೊಡಬೇಡಿ, ಯೇಸು ಸ್ವಾಮಿ ಕೃಪೆಗೆ ಬೆಲೆ ಕೊಡಿ. ಆಮೇಲೆ ದೇವರ ಕಾರ್ಯಗಳಿಗೆ ಬೆಲೆ ಕೊಡಿ, ದೇವರ ಸೇವೆಗೆ ಬೆಲೆ ಕೊಡಿ. ಆಮೇಲೆ ಹಲ್ಲೆಲೂಯಾ. ಯಾವಾಗ ನಾವು ಹಣ ಅಂತಿರೋ ನಮ್ಮ ಕೈಯಲ್ಲಿ 1 ರೂಪಾಯಿ ಇರಲ್ಲ. ಸ್ವಲ್ಪ ಯೋಚನೆ. ಇವತ್ತು ಹಣದಾಸೆ ಬಿಟ್ಟು ಯೇಸು ಸ್ವಾಮಿ ಮೇಲೆ ಆಸೆ ಇರಲಿ. ಸ್ವಾಮಿ ನಿನ್ನ ಅಭಿಷೇಕ ಕೊಡಪ್ಪ, ನಿನ್ನ ವರ ಕೊಡಪ್ಪ, ನಿನ್ನ ಸೇವೆ ಮಾಡಬೇಕಪ್ಪ, ಕ್ರಿಸ್ಮಸ್ ಮೀಟಿಂಗ್ ನಡೆಸ್ಬೇಕಯ್ಯ, ಸುವಾರ್ತೆ. ಕೆಲವರು ನೋಡ್ರಿ ಅವ್ರು ಹೇಳ್ತಾರೆ, ನಾನು ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಅವಾಗಲೇ ಕ್ರಿಸ್ಮಸ್.
ಅಪ್ಪ ಸಹೋದರ ಸಹೋದರಿ, ನಿನ್ನ ನೇಮ್ ಅಲ್ಲಿ ದೊಡ್ಡದಾಗಿ ಹಂಚ್ಕೊಳ್ಳೋದಲ್ಲ ಕ್ರಿಸ್ಮಸ್ ಮೀಟಿಂಗ್ ನಡೆಸೋದು. ಇವತ್ತು ಒಳ್ಳೆ ವೆಂಕಟೇಶ್ವರ ಇಲ್ಲೇ ಇದ್ದೀರಾ? ಇವತ್ತು ಸಂಜೆ ನಿಮ್ಮೂರಲ್ಲಿ ಅರ್ಥ ಇದ್ರಾ? ಏನ್ ಮಾಡ್ತಿರೋ ನೀವು ಏನು ಮಾಡಿದಾದ್ರೂ ಪರವಾಗಿಲ್ಲ, ಕೇಕು ಚೂಚ ನಾವು ಇಸ್ಕೊಂಡ್ ಬರ್ತೀವಿ. ನಾವೆಲ್ಲ ಬಂದು ಸುಮಾರು ಸಾರಕ್ಕೆ ಒಂದು 20-30 ಜನ. ಮಂಜಮ್ಮ, ಶೇಖರಪ್ಪ, ಅರ್ಥ ಅಲ್ಲಿ ಜನ ಕೂಡಿಸ್ಕೊಡ್ತದ್ದು ನಿಮ್ಮ ಕೆಲಸ. ನಾವು ಬಂದು ಸುವಾರ್ತೆ ಸಾರೋದು ನಮ್ಮ ಕೆಲಸ. ನಿಮ್ ಕೈಲಿ ಏನು ಮಾಡಕ್ಕಾಗಲ್ಲ ಪರವಾಗಿಲ್ಲ, ನಮ್ಗೇನು ತೊಂದರೆ ಇಲ್ಲ, ನಮ್ಗೇನು ಬೇಜಾರಿಲ್ಲ. ಏನೋ ಗ್ರ್ಯಾಂಡ್ ಮಾಡ ಅದಲ್ಲ ನಮ್ಗೆ ಬೇಕಾದದ್ದು ಅದಲ್ಲ. ಜನರ ರಕ್ಷಣೆಯನ್ನು ನಡೆಸಬೇಕು, ಸುವಾರ್ತೆ ಸಾರಬೇಕು, ಅದೇ ನಮ್ಮ ಆಸೆ. ಅಲ್ಲಿ ಒಂದು ಬಿರಿಯಾನಿ, ಕಬಾಬು, ಚಿಕನ್ ಏನಕ್ಕೆ ಯೂಸ್ ಅದು ಏನಕ್ಕೆ ಯೂಸ್ ಇಲ್ಲ. ಕೆಲವು ಕ್ರಿಸ್ಮಸ್ ಅಂದ್ರೆ ಜೋರ ಅನ್ಕೋತಾರೆ. ನಿಜವಾದ ಕ್ರಿಸ್ಮಸ್ ಪಾಪಿಗಳನ್ನು ದೇವರ ಕಡೆ ನಡೆಸುವಂತ ದೇವರ ಮಾರ್ಗದಲ್ಲಿ ನಡೆಸುವಂತ ಕ್ರಿಸ್ಮಸ್. ಅದರಿಂದ ಜೋರ್ ಮಾಡಬೇಕು, ಅನ್ನು ಮಾಡಬೇಕು, ಅದು ನಿಮ್ ಇಷ್ಟ. ನನಗೆ ಆತ್ಮ ಮಾಡಬೇಕು ಅಷ್ಟೇ. ಅಲ್ಲಿ ಒಂದು 50 ಜನ ಕೂರಿಸಿ ಸಾಕು. ನೀವು ಏನು ಮಾಡಿದಾಗ ಪರವಾಗಿಲ್ಲ, ನಾವು ಕೇಕ್ ತಗೊಂಡು ಬರ್ತೀವಿ, ನಾವು ಚೋಚ ತಗೊಂಡು ಬರ್ತೀವಿ, ಏನ್ ಬೇಕಾದ್ರೂ ಮಾಡ್ಬೇಕು. ಇಲ್ಲ ಅಷ್ಟೇ ಅದೆಲ್ಲ ಆಗಲ್ಲ, ನಾನು ಏನಾದ್ರು ಏನ್ ಮಾಡ್ಬೇಕು ಹೇಳಿ, ನಾವು ಮಾಡ್ತೀವಿ. ಜನರ ಕೂರಿಸಿ ಜನರು ಬರ್ಬೇಕು. ನಾವು ಅಲ್ಲಿ ದೇವರ ಸುವಾರ್ತೆ ಅವ್ರಿಗೆ ಸಾರಬೇಕು. ನಾವು ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಪ್ರಯಾಸ ಪಟ್ಟು ನಾವು ಸುವಾರ್ತೆ ಸಾರಿಲ್ಲ ಅಂದ್ರೆ ಒಂದು ದಿನ ನಾವೆಲ್ಲ ದೇವರ ಮುಂದೆ ತಲೆ ಬಗ್ಗಿಸ್ಬೇಕಾದ ಕೆಲಸ ಬರುತ್ತೆ ಎಲ್ಲ. ಅದರಿಂದ ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಮ್ಮ ಹೆಸರಿಗೋಸ್ಕರ ಕ್ರಿಸ್ಮಸ್ ನಡೆಸಬೇಡಿ. ನಾವು ದೊಡ್ಡವರು ತೋರ್ಸಕ್ಕೆ ಕ್ರಿಸ್ಮಸ್ ಅಲ್ಲ, ಸುವಾರ್ತೆ ಸಾರದೆ ನನ್ನ ಕ್ರಿಸ್ಮಸ್. ಆಮೇಲೆ ಅದರಿಂದ ಮನಸ್ಸಾಂತರ ಹೊಂದಿಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ನಾನು ದೊಡ್ಡವರು, ನಾನು ಹಿಂಗ್ ನಡೆಸಿದ್ರೆ ಅವ್ರಿಗೆ ನಾನು ಚೆನ್ನಾಗಿ, ಅದೆಲ್ಲ ಬೇಡ ರೀ. ಕ್ರೈಸ್ತ ಜೀವಿತದಲ್ಲಿ ಅದೆಲ್ಲ ಇರಬಾರದು. ಜನ ಬಂದ್ರ ಜನರಿಗೆ ಸುವಾರ್ತೆ ಎಷ್ಟು ಮಟ್ಟಿಗೆ ಮುಟ್ಟಿತ್ತು, ಎಷ್ಟು ಜನ ಆಶೀರ್ವಾದ ಕೊಟ್ಟಿದ್ದಾರೆ, ಎಷ್ಟು ಜನರಿಗೆ ಯೇಸು ಸ್ವಾಮಿನ ನಂಬಿದ್ದಾರೆ, ಅದು ನಮಗೆ ಮುಖ್ಯವಾದದ್ದು. ನೀನ್ ಬಿರಿಯಾನಿ ಮಾಡಿ ಹಾಕ್ಬಿಟ್ಟು ತಿನ್ಬಿಟ್ಟು ಹೋಗ್ಬಿಡ್ತಾರೆ ಅಷ್ಟೇ. ಆದ್ರೆ ಸುವಾರ್ತೆ ಅವನ ಜೀವಿತವನ್ನು ಬದಲಾಯಿಸ್ತಾರೆ, ಸುವಾರ್ತೆ ಅವನ ಹುಡುಗತನನ್ನು ಓಡಿಸ್ತಾರೆ, ಅವನಲ್ಲಿರುವಂತ ದುರ್ನಾಮ ಓಡುತ್ತಾರೆ, ಅವನಲ್ಲಿರುವಂತ ವಿಭಚಾರ ಓಡಿಸ್ತಾರೆ. ಸುವಾರ್ತೆ ಕೇಳ್ತಾರೆ, ಬಿಡುಗಡೆ ಆಗುತ್ತೆ. ನನ್ನ ಕೇಳಿ ಜೋಡಿ ಕೃಷ್ಣಾಪುರದಲ್ಲಿ ನಾವು ಮೀಟಿಂಗ್ ನಡೆಸ್ತಾ ನೀವು ಒಂದು ಅಮ್ಮ ಹಂಗೆ ಆಡ್ತಾ ಇದ್ದೆ ನನ್ನ ಪಕ್ಕದಲ್ಲಿ ನಿಂತ್ಕೊಂಡು. ದುರಾತ್ಮ ಒಬ್ಬೊಬ್ಬರು ದುರಾತ್ಮ ಅಲ್ಲಿ ಬಂದಂತ ಎಲ್ಲ ಹೆಂಗಸರಲ್ಲಿ ಸೈತಾನನ ಕಾರ್ಯ. ಯೋಚನೆ ಮಾಡಿ, ದೇವರ ವಾರ್ತೆ ಕೇಳಿದ ಕಣ್ಣುಗಳು ನೋಡ್ಬೇಕು, ಎಲ್ಲ ಸೈತಾನ ಬರ ಕಣ್ಣುಗಳು ಬಿಡ್ತವೆ. ನೀವು ಯಾರು ನೋಡಿದ್ರು ಗೊತ್ತಿಲ್ಲ, ಯಾಕಂದ್ರೆ ಜನರಿಗೆ ಸುವಾರ್ತೆ ಸಾರಬೇಕು. ಆಮೇಲೆ ಹಲ್ಲೆಲೂಯಾ. ಇವತ್ತು ಒಳ್ಳೆಬಿ ನೀವು ಯಾವ ಸ್ಥಳದಲ್ಲಿ ರೋಡಲ್ಲಿ ಇರಲಿ ಪರವಾಗಿಲ್ಲ, ಪಾಸ್ಟರ್ ಮನೆ ಚಿಕ್ಕ ಪರವಾಗಿಲ್ಲಪ್ಪ, ನಮಗೆ ಮನೆ ಬೇಕು, ಅರಮನೆ ಬೇಕು, ನಮಗೆ ಸೋಫಾ ಸೆಟ್ ಬೇಕು, ಏನು ಬೇಡ, ತಾರಪಾಲಾಗಿ ಕೆಳಗಡೆ ಕೂತ್ಕೊಂಡು ಸೇವೆ ಮಾಡ್ತೀವಿ. ಹಲ್ಲೆಲೂಯಾ. ಸುವಾರ್ತೆ ಸಾರಬೇಕು, ದೇವರ ರಾಜ್ಯವನ್ನು ಕಟ್ಟಬೇಕು. ಆಮೇಲೆ ಹಲ್ಲೆಲೂಯಾ. ಈ ದಿನದಲ್ಲಿ ಒಂದು 3 ಅಂಶಗಳನ್ನು ಹೇಳಿ ನಿಮ್ಮೆಲ್ಲರ ಆಶೀರ್ವಾದಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡಲಿಕ್ಕಿದ್ದೇನೆ. ತೆಗೆದುಕೊಳ್ಳಿ. ನಮ್ಮ ದೇವರು ಆತನು ಕೈ ಬಿಡುವುದಿಲ್ಲ ಅಂದ್ರೆ ಅರ್ಥ ಏನು? ಆ ಎಲ್ಲವನ್ನು ನೆರವೇರಿಸಿದರೆ, ನಾನು ಹೇಳಿದನ್ನೆಲ್ಲ ನೆರವೇರಿಸುವವರೆಗೂ ನೀನನ್ನು ಬಿಡುವುದಿಲ್ಲ ಅಂದ್ರೆ ಅರ್ಥ ಏನು? ದೇವರು ನಮಗೂ ವಾಗ್ದಾನಗಳು ಕೊಟ್ಟಿದ್ದಾರೆ, ನಮಗೂ ಪ್ರವಾದನೆ ಮಾತುಗಳು ಕೊಟ್ಟಿದ್ದಾರೆ, ನಮಗೂ ಅನೇಕ ದರ್ಶನಗಳು ಕೊಟ್ಟಿದ್ದಾರೆ. ದೇವರು ಹೇಳ್ತಾರೆ, ಮನುಷ್ಯರು ಕೆಲವು ಸಮಯದಲ್ಲಿ ದೇವರು ಹೇಳ್ತಾರೆ, ನಾನು ನೆರವೇರಿಸಲು ಹೊರತು ನಿನ್ನನ್ನು ಬಿಡುವುದಿಲ್ಲ, ನಾನು ನಿನ್ನನ್ನು ನೆರವೇರಿಸುವ ಹೊರತು ನಿನ್ನನ್ನು ಬಿಡುವುದಿಲ್ಲ ಅಂತ ಅರ್ಥ ಏನು? ಮನುಷ್ಯರು ಅನ್ಕೊಳ್ತಾರೆ ನಾನೇನ ಆಗ್ಬಿಡ್ತಾರೆ. ನಮ್ಗೆಲ್ಲ ಏನು ಭಾಷೆ ನೀವು ಪ್ರಯೋಗ ಮಾಡಿ ಹೇಳ್ತಾರಲ್ಲ, ಪ್ರವಾದನೆ ಮಾತು ನೆರವೇರಿಲ್ಲ. ಬೈಬಲ್ ನೋಡಿ, 20 ವರ್ಷ, 30 ವರ್ಷ, 60 ವರ್ಷ, 430 ವರ್ಷ, 40 ವರ್ಷ ವರ್ಷಗಳಾಯ್ತು ರೀ ದೇವರ ಮಾತು ನೆರವೇರಕ್ಕೆ, ದೇವರ ಸಮಯ ಬರಕ್ಕೆ. ನಮ್ಮ ಸಮಯಕ್ಕೆ ದೇವರು ಮಾಡಲ್ಲ, ನಾವು ಬಯಸುವ ಪ್ರಕಾರ ಮಾಡಲ್ಲ, ನಾವು ಏನ್ ಯೋಚನೆ ಮಾಡಿ ಆ ಪ್ರಕಾರ ಮಾಡಲ್ಲ. ಬೈಬಲ್ ಹೇಳ್ತದೆ, ನಾನು ಹೇಳಿದ್ದನ್ನೆಲ್ಲ ನೆರವೇರಿಸುವವರೆಗೂ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ. ಅದು ಇವತ್ತು ಆಗಿರ್ಬೋದು, ಅದು ನಾಳೆ ಆಗಿರ್ಬೋದು, ಅಥವಾ ಬರೋ ವರ್ಷ ಆಗಿರ್ಬೋದು, ಇಲ್ಲ 100 ವರ್ಷ ಆಗಿರ್ಬೋದು, ಇಲ್ಲ 10 ವರ್ಷ ಬಿಟ್ಟು ಆಗಿರ್ಬೋದು, ಇಲ್ಲ 20 ವರ್ಷ ಬಿಟ್ಟು ಆಗ್ಬೋದು. ದೇವರ ವಾಕ್ಯ ಯಾವತ್ತು ಬಿದ್ದು ಹೋಗುವುದಿಲ್ಲ. ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಅದನ್ನ ಪ್ರವಾದ ಬಿದ್ದು ಹೋಗುವುದಿಲ್ಲ. ಬೈಬಲ್ ಹೇಳ್ತದೆ, ಪ್ರವಾದನೆಗಳು ಆಮೇಲೆ
ನೀನು ಅನ್ಕೊಳ್ಳೋ ಪ್ರಕಾರ ಅಲ್ಲ, ನೀ ಬಯಸುವ ಪ್ರಕಾರ ಅಲ್ಲ. ನಿನಗೆ ಇವಾಗೇ ಬಂದ್ಬಿಡ್ಬೇಕು ಮಗು, ಇವಾಗೇ ಮದುವೆ ಆಗ್ಬಿಡ್ಬೇಕು, ಇವಾಗೇ ಮನೆ ಕಟ್ಬಿಡ್ಬೇಕು. ದೇವರು ಹೇಳ್ತಾರೆ, ನಿನ್ನ ಸಮಯಕ್ಕೆ ನಾನು ಮಾಡಲ್ಲ, ನಿನ್ನ ಸಮಯಕ್ಕೆ ನಾನು ಮಾಡಲ್ಲ, ನೀನ್ ಕೇಳುವ ಸಮಯಕ್ಕೆ ನಾನು ಮಾಡಲ್ಲ. ನನಗೆ ಗೊತ್ತು ಯಾವಾಗ ಮಾಡಬೇಕು. ಆಮೇಲೆ ಹಲ್ಲೆಲೂಯಾ. ದೇವರ ನರ್ತನದಲ್ಲಿ ಒಂದು ಟೈಮ್ ಇದೆ. ಆಮೇಲೆ 5,000 ಆತ್ಮ ನಾವು ದೇವರ ಆಲೋಚನೆ ತೆಗೆದುಕೊಂಡು 5 ವರ್ಷದಲ್ಲಿ 5,000 ಆತ್ಮ, 5 ಸಭೆಗಳು, 5 ಆರಾಧನೆ ನಾವು ಯೋಚನೆ ಮಾಡಿದ್ದು. ಅಷ್ಟು ಬೇಗನೆ ಕೊಡ್ಬೋದು, ಸ್ವಲ್ಪ ಲೇಟ್ ಮಾಡ್ಬೋದು. ಆಮೇಲೆ ನಂತರ ದಿನ ಕೊರತೆ ಕೊಡ್ತಾರೆ, ಕೈ ತಟ್ಟಿ ಇವಾಗ ಕೊರತೆ ಕೊಡ್ತಾರೆ. ದೇವರು ಹೇಳಿದ ಮಾತು ಯಾವತ್ತು ಬದಲಾಗುವುದಿಲ್ಲ. ಅರಣ್ಯದ ವಾಕ್ಯ ಇರುತ್ತದೆ, ಆತನು ಮಾನವನಂತೆ ಮನಸ್ಸು ಬದಲಾಗುವ ದೇವರಲ್ಲ. ಆಮೇಲೆ ಮಾತು ಬದಲಾಗಕ್ಕೆ ಆತನು ಮಾನವನಲ್ಲ ಅಂತ ಬೈಬಲ್ ಹೇಳ್ತದೆ ಪ್ರಿಯರೇ. ಆದರೆ ಹೇಳಿದ್ರೆ ನಿಜವಾಗಿ ನೆರವೇರಿಸ್ತಾರೆ, ಪಕ್ಕದಲ್ಲಿ ನೆರವೇರಿಸ್ತಾರೆ. ಆಮೇಲೆ ಹಲ್ಲೆಲೂಯಾ. ಕೆಲವರು ಅನ್ಕೋತಾರೆ, ನಾನು ಚರ್ಚಿಗೆ ಹೋದ ತಕ್ಷಣ ದೊಡ್ಡ ವ್ಯಕ್ತಿ ಆಗ್ಬಿಡ್ತೀನಿ. ಅವ್ರದ್ದು ಎತ್ತದೇ ಇಲ್ಲ ದೇವರು, ಅವ್ರು ಎತ್ತದೇ ಇಲ್ಲ. ನಾನು ಹಂಗಾಗ್ಬಿಡ್ತೀನಿ, ನಾನು ಹಿಂಗಾಗ್ಬಿಡ್ತೀನಿ, ನಾನು ಆ ಬದಲಾಗ್ತೀನಿ, ನಾನು ಆಶಿಸ್ತಾರೆ. ಅಮ್ಮ, ಆ ಪ್ಲಾನೆಟ್ ಬಿಡು. ದೇವರ ನೇಮದಲ್ಲಿ ಒಂದು ಟೈಮ್ ಇದೆ, ಎಲ್ಲರಿಗೂ ಒಂದು ಕಾಲ ಇದೆ. ಇವತ್ತೇ ಕೊಟ್ಬಿಟ್ರೆ ನಮ್ಗೆ ಇಲ್ಲಕ್ಕಾಗಲ್ಲ, ಇವತ್ತೇ ಮಾಡ್ಬಿಟ್ರೆ ನನ್ನ ಹತ್ರ ನಿಮ್ಗೆ ಯಾರ ಹತ್ರ ಬರಕ್ಕಾಗಲ್ಲ. ಅಪಾಯಿಂಟ್ಮೆಂಟ್ ತಗೋಬೇಕು ನೀವು. ಅದಕ್ಕೆ ದೇವರು ಏನ್ ಮಾಡ್ತಾರೆ ಗೊತ್ತಾ? ಅಯ್ಯಪ್ಪ, ನನ್ಗೆ ಗೊತ್ತು 5,000 ಆತ್ಮ ಕೊಡೋಕೆ, ನಿನಗೆ ಅದ್ಭುತ ಮಾಡಕ್ಕೆ ನಮ್ಗೆ ಗೊತ್ತು, ನಿನ್ನ ಕುಟುಂಬಕ್ಕೆ ಬಿಡುಗಡೆ ಕೊಡಕ್ಕೆ ನಮ್ಗೆ ಗೊತ್ತು, ನಿನ್ನ ಗಂಡನಿಗೆ ಆರೋಗ್ಯ ಕೊಡಕ್ಕೆ ನಮ್ಗೆ ಗೊತ್ತು. ಆದ್ರೆ ನೀನು ಹೇಳೋ ಸಮಯದಲ್ಲ. ಈ ವರ್ಷ ಆದ್ರೂ ಒಂದು ಅದ್ಭುತ ಮಾಡಪ್ಪ, ಈ ವರ್ಷ ಆದ್ರೂ ಹೇಳೋಣ. ಕಾಯಬೇಕು. ನಾವು ಅನ್ಕೊಳ್ಳೋ ಪ್ರಕಾರ ದೇವರು ನಡೆಸಲ್ಲ. ವಾಕ್ಯ ಹೇಳಿದ್ರೆ, ನಾನು ಹೇಳಿದ್ದನ್ನು ನೆರವೇರಿಸುವವರೆಗೂ ಕೈ ಬಿಡಲಾದ ಸತ್ಯ, ಕೈ ಬಿಡುವುದಿಲ್ಲ. ನೆರವೇರಿಸುವವರೆಗೂ ನಿನ್ನೇನ್ ಮಾಡಲ್ಲ, ನಾನು ಕೈ ಬಿಡುವುದಿಲ್ಲ. ಅಂದ್ರೆ ಅರ್ಥ ಏನು? ದೇವರ ನೇಮದಲ್ಲಿ, ದೇವರ ಸಮಯದಲ್ಲಿ ಒಂದು ಡೇಟ್ ಇದೆ. ಆ ಡೇಟು ಆಗೋವರೆಗೂ, ಆ ಡೇಟು ಕೂಡಿ ಬರೋವರೆಗೂ ದೇವರು ಸೈಲೆಂಟ್ ಆಗಿರ್ತಾರೆ. ಬೈಬಲ್ ವಾಕ್ಯ ಹೇಳ್ತದೆ ನೋಡಿ, 2 ತಿಮೋಥೆಯು 1:12 ವಾಕ್ಯದಲ್ಲಿ, ದೇವರ ಕರದಲ್ಲಿ ಅದರ ಕಾರ್ಯಗಳು ಆದವರೆಗೂ ಕಾದುಕೊಂಡಿರ್ರಿ. ಅದರ ಸಮಯ ಕೂಡಿ ಬರುತ್ತದೆ. ನಿಮ್ಮ ಕೈಯಲ್ಲಿ ಏನೆಲ್ಲ ಆಗಲ್ವೋ ಆತನಿಗೆ ಸಮರ್ಪಿಸಿರಿ, ಆತನು ಕೊನೆಯವರೆಗೂ ನಡೆಸುತ್ತಾನೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ ಅಂತ ಅಬ್ರಹಾಮನಿಗೆ ವಾಗ್ದಾನ ಮಾಡಿದನು. ಆದರೆ ಮಾಡಿಬಿಟ್ಟನ, ಅವಾಗಲೇ ಕೊಟ್ಟು ಬಿಟ್ಟನ. ವಾಗ್ದಾನ ಮಾಡಿದಾಗ ಅವನಿಗೆ ಆಮೇಲೆ ಅದ್ಭುತಗಳು ನಡೆದಿಲ್ಲ, ಅವನಿಗೆ ಅರ್ಥ ಆಶೀರ್ವಾದ ಇದ್ದಿಲ್ಲ. ಅವನಿಗೆ ಕಷ್ಟಗಳು, ನಷ್ಟಗಳು, ಕಣ್ಣೀರು, ನೋವು, ಬಾಧೆಗಳಿದ್ದವು. ಏನಕ್ಕೆ? ದೇವರು ವಾಗ್ದಾನ ಮಾಡಿದನು, ನಿನ್ನ ದೊಡ್ಡ ಜನಾಂಗವಾಗಿ ಮಾಡ್ತೀನಿ. ಈಗ ಮಕ್ಕಳ ಇಲ್ಲ, ಒಬ್ಬ ಮಗ ಕೂಡ ಇಲ್ಲ. ದೇವರ ವಾಗ್ದಾನ ಎಂತದು? ಮರಳಿನಂತೆ ನಿನ್ನ ಸಂತಾನವನ್ನು ನಾನು ಆಶೀರ್ವದಿಸ್ತೇನೆ, ನಕ್ಷತ್ರದಂತೆ ನಿನ್ನನ್ನು ಆಶೀರ್ವದಿಸ್ತೇನೆ. ನಿನಗೆ ಲೆಕ್ಕ ಮಾಡಕ್ಕೆ ನಿನಗೆ ತಿಳಿದರೆ, ನಿನಗೆ ಧೈರ್ಯವಿದ್ದರೆ ಲೆಕ್ಕಿಸು. ಅಷ್ಟು ದೊಡ್ಡ ಸಂತಾನವನ್ನು ಮಾಡ್ತೀನಿ ಅಂತ ಹೇಳಿದ ದೇವರು ಒಬ್ಬ ಮಗನೇ ಇಲ್ಲ. ಅರ್ಥ ಏನು? ನಾನು ವಾಗ್ದಾನ ಮಾಡಿದ್ದೀನಿ, ನಾನು ಪ್ರವಾದಿಸಿದ್ದೀನಿ, ನಾನು ವಾಕ್ಯವನ್ನು ಕೊಟ್ಟಿದ್ದೀನಿ, ನಾನು ಮಾತು ಕೊಟ್ಟಿದ್ದೀನಿ, ನಾನು ಮಾತು ಬದಲಾಗುವುದಿಲ್ಲ. ನೆರವೇರಿಸಿದರೆ ನಿನ್ನ ಸಮಯಕ್ಕಲ್ಲ, ಅದು ಕರ್ತನ ಸಮಯಕ್ಕೆ. ಆ ಕರ್ತನ ಕಾಲ ಒಂದು ಇದೆ. ಆ ಕಾಲದಲ್ಲಿ ನಿನ್ನ ಕುಟುಂಬ ಎಲ್ಲರೂ ತಿರುಗಿ ನೋಡುವಂತೆ, ಎಲ್ಲ ಗ್ರಾಮದ ಜನರು ತಿರುಗಿ ನೋಡುವಂತೆ ನನ್ನ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ನಮ್ಮವರು ಕೈ ಕಟ್ಟಿ ದೇವರಿಗೆ ಸ್ತೋತ್ರ ಮಾಡಿ ಎಲ್ಲರೂ ತಿರುಗಿ ನೋಡುವಂತೆ. ನಿನ್ನ ವೈರಿಗಳು, ನಿನ್ನ ನಿಲ್ಲಿಸಿದವರು, ನಿನ್ನನ್ನು ಅವಮಾನಪಡಿಸಿದವರು, ನಿನ್ನ ಬಳಿ ಚೀರಿ ಕೂಡದವರು, ಅವರ ಮುಂದೆ ದೇವರ ಅಭಿಷೇಕ ಮಾಡಿ ನಿನ್ನನ್ನು ತಲೆಯನ್ನು, ನಿನ್ನ ಕೊಂಬನ್ನು ಮೇಲೆತ್ತಿರುವಂತ ದೇವರು. ಆಮೇಲೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಆ ಸಮಯದಲ್ಲಿ ದೇವರು ಏನು ಕೊಡಬೇಕು, ದೇವರು ಚೆನ್ನಾಗಿ ಗೊತ್ತು. ಆತನು ತನ್ನ ಕಾಲಕ್ಕೆ ತಕ್ಕ ಹಾಗೆ
ಕ್ರಿಯೆ ಮಾಡುವಂತದ್ದು. ಒಂದು ಪೇತ್ರನ ಪುಸ್ತಕದಲ್ಲಿ ನೋಡ್ತೀವಿ, ಪ್ರಾಣಗಳ ಹಸ್ತದಲ್ಲಿ ತಗ್ಗಿಸಿಕೊಳ್ಳಿ ತಕ್ಕ ಕಾಲಕ್ಕೆ. ಯಾವ ಕಾಲಕ್ಕೆ? ತಕ್ಕ ಕಾಲಕ್ಕೆ. ನಿನ್ನ ಕಾಲಕ್ಕಲ್ಲ, ನಿನ್ನ ಸಮಯಕ್ಕಲ್ಲ. ಅಯ್ಯೋ, ಈ ಕಷ್ಟದಲ್ಲಿ ದೇವರು ಸಹಾಯ ಮಾಡಿದ್ರೆ ಎಷ್ಟು ಜನ ಇವಾಗ ನಾನು ಮಾಡಲ್ಲ, ನನಗೆ ಗೊತ್ತಿಲ್ಲ, ಮಾಡ್ಬೇಕು. ಲಾಜರು ಸತ್ತು ಹೋದ, ಮರ್ಯಾದ ಮಾತನ್ನು ಯೇಸು ಸಮಯ ಕರೀತಾರೆ, ಯೇಸು ಸಮಯ ಬಂದಿಲ್ಲ, ಕೊನೆಗೆ ಸತ್ತು ಹೋದನು. ಯೇಸು ಸ್ವಾಮಿ ನಾವು ಹೇಳುವ ಪ್ರಕಾರ ಮಾಡುವುದಿಲ್ಲ, ನಾವು ಕೇಳುವ ಸಮಯದಲ್ಲಿ ಅದ್ಭುತ ಮಾಡುವುದಿಲ್ಲ. ದೇವರು ಗೊತ್ತು ಯಾವಾಗ ಅದ್ಭುತ ಮಾಡ್ತಾನೆ. ಎಷ್ಟೋ ಜನ ದುಷ್ಟ ಮನುಷ್ಯರು ಸಭೆಗಳನ್ನು ಬಿಟ್ಟು ಹೋದರು, ಯೇಸು ಸ್ವಾಮಿ ತಿರುಗಿ ಬಿದ್ದರು, ದೇವರ ಸೇವೆಗಳಿಗೆ ತಿರುಗಿ ಬಿದ್ದರು, ಸಭೆಗೆ ತಿರುಗಿ ಬಿದ್ದರು. ಸ್ವಾಮಿ ಯಾಕಪ್ಪ ಅಂತ ಕೇಳುವಾಗ ನನಗೆ ಗೊತ್ತು ನಾನೇನ್ ಮಾಡ್ಬೇಕು ಅಂತ, ನನಗೆ ಗೊತ್ತು. ಕೆಲವರು ಆಚೆಯಿಂದ ಅಲ್ಲ ತೋಳ್ತಾರೆ, ಕೆಲವರು ಜೊತೆಲಿದೆ ಅಲ್ಲ ತೋಳ್ತಾರೆ, ನನಗೆ ಗೊತ್ತು. ಆಮೇಲೆ ಇವಾಗ ನಮ್ಗೆ ಕಷ್ಟ ಆಗ್ಬೋದು, ನಮ್ಗೆ ಅವಮಾನ ಆಗ್ಬೋದು, ನಿಂದನೆ ಆಗ್ಬೋದು, ಒಬ್ಬರೇ ಕಷ್ಟಪಡ್ತಾರೆ ಇರ್ಬೋದು, ಯಾರು ಜೊತೆ ಇಲ್ಲದೆ ಇರ್ಬೋದು, ಆದ್ರೆ ದೇವರು ನಮ್ಮ ಜೊತೆ. ಅದರಿಂದ ನನ್ನ ಕೂತು ಏನು ಮಾಡ್ಬೇಕು. ಒಂದಿನ ಬರುತ್ತೆ, ಎಲ್ಲರೂ ಒಂದು ದಿನ ಬರುತ್ತೆ, ಆ ಸಮಯ ಬರುತ್ತದೆ. ಆ ಸಮಯ ಬಂದಾಗ ಎಲ್ಲರೂ ತಿರುಗಿ ನೋಡ್ತಾರೆ, ಎಲ್ಲರೂ ಹೇಳ್ಕೊಳ್ತಾರೆ, ಅಯ್ಯೋ ಈ ತರ ನಾನು ಅನ್ಕೊಂಡಿರ್ಲಿಲ್ಲ, ಇವರು ದೇವರು ನಂಬ್ತಾರ, ಏನೋ ಸುಮ್ಮನೆ ಹೋಗ್ತಾರೆ ಅನ್ಕೊಂಡೆ, ಇಷ್ಟು ದೊಡ್ಡ ಆಶೀರ್ವಾದ ದೇವರು ಕೊಡ್ತಾರೆ ಇವರಿಗೆ. ಕೈ ತಟ್ಟಿ ದೇವರಿಗೆ ಸ್ತೋತ್ರ. ನಮ್ಮ ದೇವರು ಆತನ ಕಾರ್ಯಕ್ಕೆ ತಕ್ಕ ಹಾಗೆ ವಿಲಾಸ ಪಡೆಯುವಂತ ದೇವರು, ಕಾರ್ಯ ಮಾಡುವ ದೇವರು, ಅನುಕೂಲ ಮಾಡುವ ದೇವರು. ಆಮೇಲೆ ದೇವರು ನೋಡಿ, ದೇವರ ವಾಕ್ಯ ಹೇಳ್ತದೆ 6 ದಿನ 30 6 ದಿನ, ಒಂದು ವಾರಕ್ಕೆ 6 ದಿನ, ತಿಂಗಳಿಗೆ 31 ದಿನ ಬರುತ್ತೆ, 25 ದಿನ ಬರುತ್ತೆ, ವರ್ಷಕ್ಕೆ 365 ದಿನ ಆಗಲಿ, ಎಷ್ಟೇ ಆದರೂ ಕೂಡ ಆತನ ಕಾಲಕ್ಕೆ ಸರಿಯಾಗಿ ದೇವರ ಕಾರ್ಯ ಮಾಡು. ಅವನಿಗೆ ಯಾಕೋಬನಿಗೆ ಈ ವಾಗ್ದಾನ ಕೊಟ್ಟಿದಾಗ ಅವನು ಬರೀ ಕೈಯಲ್ಲಿದ್ದಾನೆ. ಅವನು ಹೋಗ್ತಾ ಇರೋದು ಲಾಭಾವನ ಮನೆಗೆ. ಅವನ ಹತ್ರ ಏನಿಲ್ಲ, ದೇವರು ವಾಗ್ದಾನ ಕೊಡ್ತಾ ಇದ್ದಾರೆ, ನಾನು ಹೇಳಿದನ್ನೆಲ್ಲ ನೆರವೇರಿಸುವವರೆಗೂ ನಿನ್ನನ್ನು ಕೈ ಬಿಡುವುದಿಲ್ಲ. ಅವನು ಹೋಗಿ ಏನ್ ಮಾಡ್ದ? 7 ವರ್ಷ ಕಷ್ಟಪಟ್ಟ, ಮತ್ತೆ 7 ವರ್ಷ ಕಷ್ಟಪಟ್ಟ, 14 ವರ್ಷ ವ್ಯರ್ಥವಾಗಿ ಕೆಲಸ ಮಾಡ್ದ. ಇನ್ನು 7 ವರ್ಷ ಅದಕ್ಕೆಲ್ಲ ಕಷ್ಟಪಟ್ಟು ಅಲ್ಲಿಂದ ದೇವರು ಹೇಳ್ತಾರೆ, ಹೊರಟು ಹೋಗು, ಇಲ್ಲಿ ನಾನು ಇದಕ್ಕೆಲ್ಲ ನಿನ್ನ ಕರೆದಿದ್ದು, ಇಲ್ಲಿಂದ ಹೊರಟು ಹೋಗು, ನಾನು ತೋರಿಸಿದ ದೇಶಕ್ಕೆ ಹೋಗು, ನಾನು ವಾಗ್ದಾನ ಮಾಡಿದ ದೇಶಕ್ಕೆ ಹೋಗಿ. ಯಾಕಂದ್ರೆ 7 ವರ್ಷ 14 ವರ್ಷ ಅವರು ಪಟ್ಟಂತ ಪ್ರಯಾಸ ಸ್ವಕಾರ್ಯಕ್ಕೋಸ್ಕರ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ದೇವರು ತಿರಸ್ಕಾರವನ್ನು ಸಹಿಸುವ ದೇವರಲ್ಲ. ದೇವರು ಮೋಸಕ್ಕೆ ಆಮೇಲೆ ಮೋಸಕ್ಕೂ ವಂಚನೆಗೂ ಕೆಡುಕಿಗೆ ಸಂಬಂಧಪಟ್ಟವನಲ್ಲ. ಕೆಲವರು ಹೇಳ್ತಾರೆ, ಅವರು ಮಾಡಿದ ತಪ್ಪು, ಅವರು ಮಾಡುವ ಪಾಪ, ಅವರು ಮಾಡುವ ಕಾರ್ಯದಿಂದ ಅವರು ಕೊಟ್ಟೆ ಬಿಟ್ಟಾಗ ಯಾಕೋ ಪ್ರೇ ಮಾಡಿದ್ರು ಕೂಡ ಏನು ಅರ್ಥ ಇರ್ತಿಲ್ಲ. ನೀನು ಮಾಡಿದ ತಪ್ಪು, ಯಾಕೋಬನು ಮಾಡಿದ ತಪ್ಪಿನಿಂದ, ಯಾಕೋಬನು ಮಾಡಿದ ಮೋಸವಾದ ಕಾರಣ ಅವರು 14 ವರ್ಷ ವ್ಯರ್ಥವಾಗಿ ಕೆಲಸ ಮಾಡಿದರು. ನಮ್ಮ ಇಷ್ಟದ ಪ್ರಕಾರ ದೇವರು ಎಲ್ಲರೂ ಅರ್ಥ ಮಾಡಲ್ಲ. ನಾವು ಪ್ರಾರ್ಥನೆ ಮಾಡ್ತೀವಿ, ಕೆಲವು ಕುಟುಂಬಕ್ಕಾಗಿ ಉಪವಾಸ ಮಾಡ್ತೀವಿ, ಕೆಲವು ಮಕ್ಕಳಿಗೋಸ್ಕರ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ. ನೀನು ಏನು ಉಪವಾಸ ಮಾಡ್ತೀನಿ, ನಾನು ಮಾಡದಯ್ಯ, ನನಗೆ ಗೊತ್ತು ಯಾವಾಗ ಮಾಡಬೇಕು, ನನಗೆ ಗೊತ್ತು ಯಾವಾಗ ಅದ್ಭುತ ಮಾಡಬೇಕು. ನೀನು ಕಣ್ಣೀರಲ್ಲ, ನೀನು ಭಕ್ತವಾದ ಬಿದ್ದು ನೀನು ಎಷ್ಟು ಬೇಡಿದ್ರು ನಾನು ಮಾಡುವುದಿಲ್ಲ. ದೇವರ ಕಾಲ ಒಂದಿದೆ, ದೇವರ ಸಮಯ ಒಂದಿದೆ, ಆ ಸಮಯಕ್ಕೆ ದೇವರು ಮಾಡ್ತಾನೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಯಾಕೋಬನು 35ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಅವನು ಅಲ್ಲಿಂದ ಹೊರಟು ದೇವರ ಮಾತನ್ನು ಕೇಳಿ ಹೋಗುವಾಗ ಏನಿಲ್ಲದಂತೆ ಹೋದ. ಅಲ್ಲಿಂದ ಬರುವಾಗ ಆಶೀರ್ವಾದವನ್ನು ಪಡೆದುಕೊಂಡು ಬರ್ತಾ ಇದ್ದಾನೆ. ಹೆಂಡತಿ, ಮಕ್ಕಳು, ಒಂಟೆ, ಕತ್ತೆ, ಕುರಿ ಎಲ್ಲ ಕರೆದುಕೊಂಡು ಬರ್ತಾ ಇದ್ದಾನೆ. ಬರ್ತಾ ಇರುವ ಸಮಯದಲ್ಲಿ ಅವನನ್ನು ಎದುರುಗೊಳ್ಳುತ್ತಾರೆ. ಬರ್ತಾ ಇರುವ ಸಮಯದಲ್ಲಿ ಲಾಭವನ್ನು ತನ್ನ ಸೈನ್ಯವೊಂದಿಗೆ ಇವನಿಗೆ ಯುದ್ಧ ಮಾಡಕ್ಕೆ ಬರ್ತಾ ಇದ್ದಾರೆ. ಹೋರಾಟಗಳು ಬರ್ತಾ ಇದೆ, ಶೋಧನೆಗಳು ಬರ್ತಾ ಇದೆ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳ್ರಿ, ಎಷ್ಟೇ ಹೋರಾಟಗಳು ಬಂದರು, ಎಷ್ಟೇ ಶೋಧನೆಗಳು ಬಂದರು, ಎಷ್ಟೇ ಬಾಯಿಗಳು ಎದುರು ಕೂಡ, ಎಷ್ಟೇ ಸುವಾರ್ತೆಗೆ ಅಡಚಣೆಗಳು ಎದುರು ಬಂದರು
ಲಾಭನೊಂದಿಗೆ ಮಾತಾಡದೆ, ಅವನ ನನ್ನವನು, ಅವನಿಗೆ ವಿರೋಧವಾಗಿ ಮಾತಾಡಬಾರದು, ಬಾಯಿ ಮುಚ್ಚಬಾರದು. ಹಲ್ಲೆಲೂಯ. ಏಷ ಯುದ್ಧ ಮಾಡಕ್ಕೆ ಬರುತ್ತಾರೆ. ದೇವರು ಅವನ ಕಣ್ಣಲ್ಲಿ ಕೂಡ ದಯೆ ಮಾಡಿದರು. ವಾಗ್ದಾನ ನೆರವೇರುತ್ತದೆ, ಜನರ ಕಣ್ಣಲ್ಲಿ ದಯೆ ದೊರಕುವಂತೆ ಮಾಡ್ತಾರೆ. ಆಮೇಲೆ ಆದರೆ ನಾವು ಇಷ್ಟಪಡುವಂತಾಗ ನಾವು ಈ ಸಮಯದಲ್ಲಿ ಮಾಡಪ್ಪ, ಈ ಕ್ರಿಸ್ಮಸ್ ಮಾಡಲ್ಲ. ನಾವು ಅನ್ಕೊಂತೀವಿ, ಯಾವಾಗಪ್ಪ ಇವರೆಲ್ಲ ದೀಕ್ಷಾ ಸ್ಥಾನ ಇಟ್ಕೊಳ್ಳೋದು, ಇವರೆಲ್ಲ ಯಾವಾಗಪ್ಪ ಸೇವಕರಾಗೋದು, ಇವರೆಲ್ಲ ಯಾವಾಗಪ್ಪ ಸೇವೆ ಮಾಡೋದು, ಇವರು ಯಾವಾಗಪ್ಪ ಪರ್ಫೆಕ್ಟ್ ವಿಶ್ವಾಸ ಆಗೋದು, ಒಳ್ಳೆ ವಿಶ್ವಾಸ ಯಾವಾಗ ಆಗೋದು, ಕೆಟ್ಟ ಕಾರ್ಯಗಳಿದ್ದಾರೆ, ಪಾಪಗಳಿದ್ದಾರೆ, ಯಾವಾಗಪ್ಪ 8 ವರ್ಷದಿಂದ ಯಾವಾಗಪ್ಪ? ನನಗೊಂದು ಸಮಯ ಇದೆ, ಆ ಸಮಯದಲ್ಲಿ ನಾನು ಮಾಡ್ತೇನೆ. ಆಮೇಲೆ ಹಲ್ಲೆಲೂಯ. ದೇವರ ವಾಕ್ಯ ನೋಡ್ರಿ, ಆದಿಕಾಂಡ 15:13-14 ನೋಡುವುದಾದ್ರೆ ದೇವರು ವಾಗ್ದಾನ ಮಾಡಿದ್ರು. ಏನ್ ವಾಗ್ದಾನ? 400 ವರ್ಷ ನಿನ್ನ ಜನರು ಗುಲಾಮತನದಲ್ಲಿ ಇರಬೇಕು. ಎಷ್ಟು ವರ್ಷ? 400 ವರ್ಷ. 400 ವರ್ಷ ಹೇಳಿದರೆ ದೇವರು ನಿನ್ನ ಜನರ ಅಲ್ಲೇ ಇರಬೇಕು. ಹೋಗಿದ ಎಷ್ಟು ಜನ? 70 ಜನ. ಬರದ ಎಷ್ಟು ಜನ? 20 ಲಕ್ಷಕ್ಕೂ ಹೆಚ್ಚು ಜನ. ಯಾಕೆ ದೇವರು ಇಷ್ಟು ದಿನ ಕಾಯ್ತಾ ಇದ್ರು? ಅಮೋರಿಯ ಎಂಬ ಜನಾಂಗ, ದೇವರ ವಿರೋಧವಾದಂತ ಜನಾಂಗ, ಪಾಪವು ಹೆಚ್ಚಾಗಲಿ, ಅಕ್ರಮಗಳು ಹೆಚ್ಚಾಗಲಿ. ಇವತ್ತು ದೇವರು ಯಾಕೆ ಕೆಟ್ಟ ಜನರನ್ನ ಬಿಟ್ಟಿದ್ದಾರೆ? ಪಾಪ ಮಾಡುವವರನ್ನು ಯಾಕೆ ಬಿಟ್ಟಿದ್ದಾರೆ? ನಾಶ ಕಾರ್ಯಗಳು ಮಾಡುವವರನ್ನು ಯಾಕೆ ಬಿಟ್ಟಿದ್ದಾರೆ? ನೀವು ಹೇಳ್ಬೋದು, ಪಾಸ್ಟರ್, ದೇವರು ಅವ್ರನ್ನ ಶಿಕ್ಷಿಸಲ್ವಾ, ಅವ್ರನ್ನ ಆಮೇಲೆ ದಂಡಿಸಲ್ವಾ? ನಾನು ಹೇಳ್ತಾ ಇದ್ದೀನಿ, ದೇವರ ಸಮಯ ಇದೆ. ಆ ಪಾಪ ಹೆಚ್ಚಾದಾಗ ಬೈಬಲ್ ಹೇಳ್ತದೆ, ಯಾಕೋಬ ಪುಸ್ತಕದಲ್ಲಿ, ಒಂದು ಪಾಪ ಮಾಡಿದಾಗ ತಕ್ಷಣವೇ ಅದು ಕಾಣುವುದಿಲ್ಲ, ಗರ್ಭ ಧರಿಸಿ ಅದು ಹೊರಗೆ ಬರುವಾಗ ಆ ವೇದನೆ ಅವನಿಗೆ ಗೊತ್ತಾಗುತ್ತೆ. ಪಾಪ ಮಾಡಬೇಡಿ ಅಂದ್ರೆ ಅದು ಬೇಕೇ ಪಾಪ ಮಾಡ್ತಾರೆ. ಅದು ಸಮಯ ಅಂತ ಇದೆ, ಅದು ಮೀರಿಬಿಟ್ರೆ ನಿನ್ನ ಮರಣದ ಹಾಸಿಗೆ, ಮರಣದಲ್ಲೇ ಇರಬೇಕು, ಮರಣವನ್ನೇ ಅನುಭವಿಸಬೇಕು. ಅವಾಗ ನೀವು ಎಷ್ಟು ಕಷ್ಟಪಟ್ಟರು ಇಲ್ಲ, ಎಷ್ಟು ಉಪದೇಶ ಮಾಡಿದ್ರು ಅನ್ಸು ಬಿಡಲ್ಲ, ಹೇಳಲಿಕ್ಕೆ ಬಿಡಲ್ಲ. ಬರುತ್ತೆ ಒಂದು ಸಮಯ ಅಂತ ಇದಮ್ಮ, ಭಯ ಪಡಬೇಡಿ. ಬೈಬಲ್ ಹೇಳ್ತದೆ, ಅವನವನ ಕೃಷಿಗೆ ತಕ್ಕಂತೆ ನಾನು ಪ್ರತಿಫಲ ಕೊಡ್ತೇನೆ. ಒಳ್ಳೆಯದು ಮಾಡುವವರಿಗೂ ಕೊಡ್ತೀನಿ, ಕೆಟ್ಟದ್ದು ಮಾಡುವವರಿಗೂ ಕೊಡ್ತೀನಿ. ಚಿಂತಿಸಬೇಡ್ರಿ, ಒಂದಿನ ಇದಪ್ಪ. ಬೈಬಲ್ ವಾಕ್ಯ ಹೇಳ್ತದೆ, 430 ವರ್ಷ ಐಗುಪ್ತ ದೇಶದಲ್ಲಿದ್ದರು. ದೇವರು ಹೇಳಿದ್ರು 400 ವರ್ಷ ಆಗಿರ್ತಾರೆ, 450 ವರ್ಷ ಅಲ್ಲೇ ಇದ್ರು. ಯಾಕಂದ್ರೆ ಆ ಮೌನಿಯರ ಪಾಪವು ಹೆಚ್ಚಾಗಲಿ ಅಂತ, ದುಷ್ಟ ಜನರ ಪಾಪವು ಹೆಚ್ಚಾಗಲಿ ಅಂತ. ಇವತ್ತು ನೀವು ಅನ್ಕೊಂತೀರ, ಸೇವಕರನ್ನು ಹೊಡಿತಾ ಇದ್ದಾರೆ, ಸುವಾರ್ತೆಗಳನ್ನು ಹೊಡಿತಾ ಇದ್ದಾರೆ, ಸಭೆಗಳನ್ನು ಹೊಡಿಸ್ತಾ ಇದ್ದಾರೆ, ಅಯ್ಯೋ ದೇವರೇ ನೀವು ಅದ್ಭುತ ಮಾಡಕ್ಕಾಗಿಲ್ವಾ? ದೇವರು ಹೇಳ್ತಾರೆ, ಸ್ವಲ್ಪ ದಿನಮ್ಮ, ಗೊತ್ತು ನನಗೆ ಯಾವಾಗ ಕಾರ್ಯ ಮಾಡಬೇಕು. ದೇಶದ ಮೇಲೆ ಕಾರ್ಯ ಮಾಡ್ತಾರೆ, ಅಧಿಕಾರಿಗಳ ಕಾರ್ಯ ಮಾಡ್ತಾರೆ, ನಡುಗುವ ದಿನ ಬರುತ್ತದೆ. ಯಾಕಂತ ದೇವರು ತನ್ನ ಕಾರ್ಯಕ್ಕೋಸ್ಕರ. ಪೇತ್ರ ಪುಸ್ತಕದಲ್ಲಿ ನೋಡ್ತೇವೆ, ಇನ್ನ ಕೆಲವರು ರಕ್ಷಣೆ ಹೊಂದಿಕೊಳ್ಳೋಗೋಸ್ಕರ ನಾ ಕಾದಿದ್ದೇನೆ, ಇನ್ನ ಕೆಲವರು ಮನಸ್ಸನ್ನು ಹೊಂದಿಕೊಳ್ಳಬೇಕು ಅಂತ ಕಾದಿದ್ದೇನೆ, ಇನ್ನ ಕೆಲವರು ಸೇವಕರಿಗೋಸ್ಕರ ನಾ ಕಾದಿದ್ದೇನೆ, ಇನ್ನ ಕೆಲವರು ದೇವರಿಗೋಸ್ಕರ ಎದ್ದು ಪ್ರಚಲಿಸಬೇಕು ಅಂತ ನಾ ಕಾದಿದ್ದೇನೆ. ಆ ಸಮಯಕ್ಕೆ ದೇವರು ಮಾಡಲಿಕ್ಕಿದ್ದಾರೆ, ನಿಜವಾಗ್ಲೂ ಮಾಡ್ತಾರೆ. ಏಷಯ 62:1 ಹೇಳ್ತಾರೆ, ಬಾಬಿಲೋನಿಗೆ ಆಮೇಲೆ ಎರಡನೇ ಮೂಲಕವಾಗಿ ದೇವರು ಹೇಳ್ತಾ ಇದ್ದಾರೆ, 70 ವರ್ಷ ನಿನ್ನ ಜನರಲ್ಲಿ ಇರ್ತಾರೆ. 1-2 ದಿನ ಅಲ್ಲ, 70 ವರ್ಷ ಅವರು ಬಾಬಿಲೋನಿನಲ್ಲಿ ಇರ್ತಾರೆ. ಯಾವಾಗ ಸ್ವಾಮಿ? ಕಷ್ಟದ ಮೇಲೆ ಕಷ್ಟ, ಹೋರಾಟಗಳ ಮೇಲೆ ಹೋರಾಟ, ಬಾಧೆಗಳ ಮೇಲೆ ಬಾಧೆ. ನಮ್ಮನ್ನು ಈ ಲೋಕದಲ್ಲಿ ಇಟ್ಟಿದ್ದಾರೆ.
ಎಲ್ಲಾರು ಪಾಪ ಮಾಡ್ತಾರೆ ಪಾಸ್ಟರ್, ಎಲ್ಲಾರು ಎಳಲಿಕ್ಕೆ ಹಾಕೋತಾರೆ. ನಾ ಎಳಲಿಕ್ಕೆ ಆಗ್ತಾ ಇಲ್ಲ, ನಾ ಯಾವ ತಪ್ಪು ಮಾಡ್ತಾ ಇಲ್ಲ, ಅದು ನನಗೆ ಕಷ್ಟ, ನನಗೆ ನಷ್ಟ, ನನ್ನ ಕಣ್ಣೀರು, ನೋವುಗಳು, ಬಾಧೆಗಳು ಹಂಗಂತ ಇದ್ದೀರಾ? ಈ ಲೋಕದಲ್ಲಿ ನಮ್ಮನ್ನು ದೇವರು ಇಟ್ಟಿದ್ದಾರೆ. ಈ ಲೋಕದಲ್ಲಿ ಕಷ್ಟಗಳಿದ್ದೆ, ಯೇಸು ಸ್ವಾಮಿ ಹೇಳಿದ್ರು, ಈ ಲೋಕದಲ್ಲಿ ಸಂಕಟ ಇದೆ, ಈ ಲೋಕದಲ್ಲಿ ಬಾಧೆ ಇದೆ, ನಾವೆಲ್ಲ ಶಿಲೆ ಹೊರಬೇಕು, ನಾವೆಲ್ಲ ಕಷ್ಟ ಪಡಬೇಕು, ನಾವೆಲ್ಲ ಹೋರಾಟ ಪಡಬೇಕು, ನಾವೆಲ್ಲ ಬಾಧೆಯನ್ನು ಅನುಭವಿಸಬೇಕು. ಕೆಲವು ಎಲೆಗಳಿಗೆ ಹಾಕ ಮುಂದೆ ಕೂತ್ಕೊಂಡಿದ್ದಾರೆ. ನನಗೆ ಗೊತ್ತು. ದಯವಿಟ್ಟು ನೀವು ಕರ್ತನ ಭೋಜನ ತಗೊಂಡು ನಿಮ್ಗೆ ಒಳ್ಳೆಯದು, ನಿಂತ್ಬಿಟ್ಟು ಒಳ್ಳೆಯದು ತಗೋಬಿಟ್ಟು ದಯವಿಟ್ಟು ತಗೊಂಡ್ರೆ ನೀವು ಸತ್ಯ ಸಾಯ್ತೀರಂತ ಬೈಬಲ್ ಹೇಳ್ತದೆ. ನಿಮಗೆ ಈ ಕಷ್ಟ ಏನಕ್ಕಂದ್ರೆ ನೀವು ಮಾಡ್ತಾರೆ ತಪ್ಪಿನಿಂದಲೇ. ದೇವರು ಹೇಳ್ತಿದ್ದಾರೆ, ನನಗಿಂತ ಒಂದು ಸಮಯ ಇದೆ ನೋಡಿ. ಯೆಶಾಯ 62:1 ದೇವರು ಹೇಳ್ತಿದ್ರೆ, 70 ವರ್ಷ ಗುಲಾಮತನದಲ್ಲಿ ಇರಬೇಕು, ಕಷ್ಟದಲ್ಲೇ ಇರಬೇಕು, ಬಾಧೆಯಲ್ಲಿ ಇರಬೇಕು. ಗುಲಾಮರಂದ್ರೆ ಅರ್ಥ ಏನು? ದಾಸರಾಗಿರ್ಬೇಕು. ಕೆಲವು ದಿನ ಮಾಡುವಂತಹ ತಪ್ಪುಗಳಲ್ಲಿ ಅವರು 70 ವರ್ಷ ಅಲ್ಲೇ ಇರಬೇಕಾಗಿತ್ತು. ನಂತರ ಅಲ್ಲಿಂದ ದೇವರು ಬಿಡಿಸಿದರು. ಪ್ರಿಯರೇ, ಮಾಡೋ ತಪ್ಪಿಗೆ ನಾವು ಶಿಕ್ಷೆ ಇದ್ದೇವೆ. ಅದ್ಯಾವಾದರೂ ನಾನಾದರೂ ಶಿಕ್ಷೆ ತಪ್ಪುವುದಿಲ್ಲ. ಶಿಕ್ಷೆ ತಪ್ಪುವುದೇ ಇಲ್ಲ. ನೀವು ಆಟ ಆಡಕ್ಕೆ ಬರಬೇಡ್ರಿ. ಯೇಸು ಸ್ವಾಮಿ ಏನೋ ಒಂಥರ ಅನ್ಕೋಬೇಡ್ರಿ. ಪ್ರೀತಿಸುವಂತ ದೇವರು, ನಮಗೋಸ್ಕರ ಪ್ರಾಣ ಕೊಟ್ಟಂತ ದೇವರು, ಶಿಕ್ಷೆ ಕೊಡುವಂತ ದೇವರಾಗಿದ್ದಾರೆ. 67:1 ಯೆಶಾಯ 67. ಚೀಯೋನಿನ ಧರ್ಮವು ಪ್ರಕಾಶಗೊಳ್ಳುವ ತನಕ ಯೆರೂಸಲೇಮಿನ ರಕ್ಷಣೆಯು ತಿಮೆಟ್ಟಿಗೆಯಂತೆ ಪ್ರಜ್ವಲಿಸುವ ವರೆಗೆ ನಾನು ಮೌನವಾಗಿದ್ದು ಚೀಯೋನಿನ ಹಿತವನ್ನು ರಕ್ಷಿಸುತ್ತಿರುವೆನು. ಆಮೇಲೆ ದೇವರು ಹೇಳ್ತಾರೆ, ನಾನು ಮೌನವಾಗಿ ಇರನು. ಅವರಿಗೆ ಅದ್ಭುತ ಆಗುವವರೆಗೂ ನಾನು ಮೌನವಾಗಿ ಇರುವುದಿಲ್ಲ. ಯಾಕೆ? ಬಾಬಿಲೋನ್ ಹೋಗದ ಜನ ನಾನು ಬಿಡಿಸುವವರೆಗೂ ನಾನು ಸುಮ್ಮನೆ ಇರುವುದಿಲ್ಲ. ಆಮೇಲೆ ಹಲ್ಲೆಲೂಯಾ. ದೇವರು ಹೇಳ್ತಾರೆ, ನನ್ನ ಸಮಯ ಇದೆ, ದೇವರ ಸಮಯ ಇದೆ, ಮೆಲ್ಲರಿಗೂ ಇದೆ. ಆ ದಿನ ಯಾರಿಗೂ ಸಹಾಯ ಮಾಡಕ್ಕಾಗಲ್ಲ. ದೇವರ ಮುಂದೆ ನಾವು ದ್ರೋಹಿಗಳಾಗಿ ನಿಲ್ಲಬೇಕಾಗುತ್ತೆ. ಅದಕ್ಕಿಂತ ಬೈಬಲ್ ಹೇಳ್ತದೆ, ಪೇತ್ರರು ಹೇಳ್ತಾ ಇದ್ದಾರೆ, ನೀವು ಈ ಮಾರ್ಗವನ್ನು ಅರಿಯದೇ ಇದ್ರೆ ಚೆನ್ನಾಗಿರ್ತಾ ಇತ್ತು, ಈ ಮಾರ್ಗಕ್ಕೆ ಬರದಿರದೇ ಇದ್ರೆ ಚೆನ್ನಾಗಿರ್ತಾ ಇತ್ತು. ಒಂದು ವೇಳೆ ನೀವು ಬಂದು ಪಾಪ ಮಾಡಿದ್ರಿಂದಲೇ, ನೀವು ಮಾಡುವ ಪಾಪದಿಂದಲೇ, ಪಾಪದಲ್ಲಿ ಇರುವಂತವರ ಬಳಿ ದೇವರು ಇರುವುದಿಲ್ಲ. ನಾನು ಕೈ ಬಿಡುವುದಿಲ್ಲ ಅಂತ ಹೇಳಿದ ಯಾರಿಗೆ? ಪರಿಶುದ್ಧ ಮುಕ್ತರಿಗೆ, ಪರಿಶುದ್ಧವಾಗಿ ಇರುವವರಿಗೆ. ಕೆಲವರು ಮನೆಗೆ ಹೋದ್ರೆ ಅವ್ರ ಮಾತುಗಳು ನೋಡ್ಬೇಕು, ಅವರ ಮಾತು ಕೇಳಬಿಟ್ರೆ ಇನ್ನೇನು ಇವರೇ ಈ ಊರೇ ಪಕ್ಕ ನಂಬರ್ 1 ಪರಿಶುದ್ಧರು ಅಂತ. ಮಾಡೋದಲ್ಲ ಅರ್ಥ ಕೆಲಸ, ಮಾಡೋದಲ್ಲ ಪಾಪ, ಮಾಡೋದಲ್ಲ ಆಡೋದಲ್ಲ ಕೆಟ್ಟ ಮಾತು, ಸುಳ್ಳುತನ, ಕೆಟ್ಟತನ, ಊರಲ್ಲಿರುವಂತ ಸೈತಾನೆಲ್ಲ ಇವರಲ್ಲಿರ್ತದೆ. ದೇವರು ಹೇಳ್ತಾರೆ, ನನ್ನ ಸಮಯ ಬರುತ್ತದೆ, ಒಳ್ಳೆಯದು ನಡೆಯಕ್ಕೂ ಸಮಯ ಬರ್ತದೆ, ಕೆಟ್ಟದ್ದು ಮಾಡಿದಕ್ಕೂ ಸಮಯ ಬರ್ತದೆ. ನಿಮ್ಮ ಬೈಬಲ್ ಹೇಳ್ತದೆ, ನೀವು ಮಾತಾಡಿದ ಮಾತುಗೂ ಬೆಲೆ ಕೊಟ್ಟಬೇಕು. ಸುಮ್ಮನೆ ಆಗ್ತಿಲ್ಲ, ಸುಮ್ಮನೆ ಆಗ್ತಿಲ್ಲ, ಅದಕ್ಕೂ ಬೆಲೆ ಕಟ್ಟಬೇಕು. ಪ್ರತಿಯೊಂದಕ್ಕೂ ಬೆಲೆ ಕಟ್ಟಬೇಕು. ದೇವರ ವಾಕ್ಯ ಹೇಳ್ತದೆ, ಎಲಿಯನ ಜೀವಿತದಲ್ಲಿ ನೋಡಿ, ಯಾರಾದರೂ ಅರಸರು 1 ಅರಸರು 17:14 ಹೇಳಲ್ಪಟ್ಟಿದೆ, ದೇಶದಲ್ಲಿ ಮಳೆ ಸುರಿಯುವವರೆಗೂ ಆ ಸಮಯ ಯಾವಾಗ ಹೇಳಿಲ್ಲ. ಈ ಪ್ರವಾದಿಗೆ ದೇವರು 3 ವರ್ಷ 6 ತಿಂಗಳು ಅಂತ ಹೇಳ್ಬಿಟ್ಟಿದ್ರೆ ಅವನು ಏನ್ ಮಾಡ್ತಾ ಇದ್ದ ಗೊತ್ತಾ? ಹೋಗಿ ಮಲಗೋಗ್ಬಿಡ್ತಾ ಇದ್ದ. ಈ ಎಲಿಯನ್ನು ಡೈಲಿ ಪ್ರಾರ್ಥಿಸ್ತಾ ಇದ್ದಾರೆ, ಸ್ವಾಮಿ ಈ ಒಂದು ದೇಶದ ಮೇಲೆ ಮಳೆ ಬರುತ್ತಲ್ಲ. ಡೈಲಿ ಬೈಬಲ್ ಹೇಳ್ತದೆ, ಈ ತಲೆ ಮೊಣಕಾಲು ಮುಟ್ಟುವಷ್ಟು ದೇವರ ಮುಂದೆ ಮೊಣಕಾಲು ಮುರಿ ಪ್ರಾರ್ಥಿಸಿದನು. ಯಾವಾಗ ಮಾಡ್ತೀರ ಅಂತ ಹೇಳಿಲ್ಲ, ಯಾವಾಗ ಮನೆ ಬರ್ತದೆ ಹೇಳಿಲ್ಲ. ಅದ ಬೈಬಲ್ ಹೇಳ್ತದೆ, ಅವನು ಪ್ರತಿ
ಪ್ರತಿದಿನ ಪ್ರಾರ್ಥನೆ ಮಾಡಿ. ಅದ್ಭುತ ಯಾವಾಗ ಆಗುತ್ತೆ ಅಂತ ನಮ್ಗೆ ಹೇಳ್ಬಿಟ್ಟು ನಾವು ಸಭೆಯಲ್ಲಿ ಬಿಟ್ಟು ಹೋಗ್ಬೋದು. ಯಾವಾಗ ಸ್ವಾಮಿ ಯಾವಾಗ ಸ್ವಾಮಿ ಯಾವಾಗ ಆಗುತ್ತೆ ಯಾವಾಗ ಆಗುತ್ತೆ ಯಾವಾಗ ಆಗುತ್ತೆ? ರೈಟ್ ಮ್ಯಾನ್, ಕಾಯಿ. ನನಗೊಂದು ಸಮಯ ಇದೆ. ಓದಿದ ವಾಕ್ಯನ 14ನೇ ವಾಕ್ಯ. ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ, ನಾನು ದೇಶಕ್ಕೆ ಮಳೆಯನ್ನು ಕಳುಹಿಸುವವರೆಗೆ ನಿನ್ನ ಮಡಕೆಯಲ್ಲಿರುವ ಹಿಟ್ಟು ತಿರುವುದಿಲ್ಲ, ಮೊಗೆಯಲ್ಲಿರುವ ಎಣ್ಣೆಯು ಮುಗಿದು ಹೋಗುವುದಿಲ್ಲ ಎಂದು ಹೇಳುತ್ತಾನೆ ಅಂದನು. ಆಮೇಲೆ ದೇವರು ಹೇಳಿದ್ರು ಮಳೆ ಈ ದೇಶದ ಮೇಲೆ ಸುರಿಯುವುದಿಲ್ಲ ಅಂತ ಹೇಳಿದ್ರ. ಆಮೇಲೆ ಈ ಎಲಿನ ಪ್ರಾಫಿಟ್, ಈ ಪ್ರವಾದಿ ಹೋಗಿ ಹೇಳ್ತಾರೆ, ದೇವರು ಮಳೆ ಬರೋವರೆಗೂ ನಿನ್ನನ್ನ ಪೋಷಿಸ್ತಾನೆ. ಆಮೇಲೆ ಹಲ್ಲೆಲೂಯಾ. ದೇವರ ಮಕ್ಕಳು ಕೊರೋನಾ ಬರ್ಲಿ, ಮರಣ ಬರ್ಲಿ, ಬರಕಾಲ ಬರ್ಲಿ, ಮಳೆನೇ ಇಲ್ಲ ಹೋಗ್ಲಿ, ಮಳೆ ಎಲ್ಲ ಬಂದು ಕೊಚ್ಕೊಂಡು ಹೋಗ್ಲಿ, ಬೈಬಲ್ ಹೇಳ್ತದೆ ದೇವರು ನಿನ್ನ ಮಡಕೆಯಲ್ಲಿರುವಂತಹ ಹಸಿದು ತೀರುವುದಿಲ್ಲ. ಅದೇ ದೇವರ ವಾಗ್ದಾನ, ಅದೇ ದೇವರ ಕಾರ್ಯ, ಅದೇ ದೇವ ಮಕ್ಕಳಿಗೆ ಆಶೀರ್ವಾದ. ಪ್ರವಾದ ಹೇಳ್ತದೆ ನಿನ್ನ ಮಡಕೆಯಲ್ಲಿರುವಂತ ಏನು ಇಟ್ಟು ತೀರಿ ಹೋಗುವುದಿಲ್ಲ, ಎಣ್ಣೆ ಖಾಲಿ ಆಗುವುದಿಲ್ಲ. 3 ವರ್ಷ 6 ತಿಂಗಳು ದೇವರನ್ನು ಪೋಷಿಸಿರ್ಬೋದು. ಮೇಲೆ 12ನೇ ವಾಕ್ಯಕ್ಕೆ ನಾವು ನೋಡುವುದಾದ್ರೆ, ಓದಿ 12ನೇ ವಾಕ್ಯ. ಆಕೆಯು ಅವನಿಗೆ, ಆ ನಿನ್ನ ದೇವರಾದ ಯೆಹೋವನಾನೇ, ನಿಮ್ಮ ದೇವರಾದ ಯೆಹೋವನಾನೇ ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ, ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ, ಮಡಕೆಯಲ್ಲಿ ಒಂದು ಹಿಡಿ ಹಿಟ್ಟು, ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ, ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ, ಇವುಗಳ ಹೊರತಾಗಿ ಇರುವುದಿಲ್ಲ. ಬೇರೇನು ಇರುವುದಿಲ್ಲ. ಈಗ 2 ಕಟ್ಟಿಗೆಗಳನ್ನು ಹಾಕಿ ನನಗೋಸ್ಕರ ನನ್ನ ಮಗನಿಗೋಸ್ಕರವೂ ರೊಟ್ಟಿ ಮಾಡುತ್ತೇನೆ ಅಂದನು. ಮಾಡಿಬಿಟ್ಟು ತಿಂದು ಸಾಯ್ತೀವಿ ಅಂತ ಒಂದು ಕಾಲದಲ್ಲಿ ಬೈಬಲ್ ಹೇಳ್ತದೆ ಮಳೆ ಬರೋವರೆಗೂ, ಏನೆಲ್ಲರೂ ಮಳೆ ಬರೋವರೆಗೂ. ಆಮೇಲೆ ಹಲ್ಲೆಲೂಯಾ. ದೇವರೇನು ನನ್ನ ಕಾಲಕ್ಕೆ ನಾನು ಮಾಡ್ತೇನೆ. ಇಲ್ಲಿ ಪ್ರಾಫಿಟ್ ಅಂದ್ರೆ ಪ್ರವಾದಿ ಎಲಿಯ ಹೇಳ್ತಾನೆ, ಬರಕಾಲ ಮುಗಿಯವರೆಗೂ, ಮಳೆ ಈ ದೇಶದ ಮೇಲೆ ಸುರಿಯವರೆಗೂ ನಿನ್ನ ಮುಖದಲ್ಲಿ ಏನಾಗಲ್ಲ, ಇಟ್ಟು ಖಾಲಿ ಆಗೋದಿಲ್ಲ, ಎಣ್ಣೆ ಖಾಲಿ ಆಗೋದಿಲ್ಲ. ಕೈ ಕಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ದೇವರ ಜನರಿಗೆ, ದೇವರ ಕುಲಕ್ಕೆ, ದೇವರ ಭಕ್ತರ ಜನರಿಗೆ ದೇವರು ಎಂದಿಗೂ ಕೈ ಬಿಡುವುದಿಲ್ಲ. ಆಮೆನ್. ಆತನ ಸಮಯ ಬರೋವರೆಗೂ ನಿನ್ನನ್ನು ಭಿಕ್ಷೆ ಬೇಡಕ್ಕೆ ಬಿಡಲ್ಲ. ಆತನ ಸಮಯ ಬರೋವರೆಗೂ ನಿನ್ನನ್ನು ಕೈ ಬಿಡುವುದಿಲ್ಲ. 3 ವರ್ಷ 6 ತಿಂಗಳು ಮಳೆ ಬಂದಿಲ್ಲಾದರೂ ದೇವರು ಅವರನ್ನು ಕೈ ಬಿಡಲಿಲ್ಲ. ಪ್ರತಿ ದಿನವೂ ಪೋಷಿಸ್ತಾರೆ. ಪ್ರತಿ ದಿನವೂ ಇಟ್ಟು ಮನೆಯಲ್ಲಿ ಯೋಚನೆ ಮಾಡಿ, ಸ್ವಲ್ಪ ಹಿಟ್ಟಿದೆ, ಸ್ವಲ್ಪ ಎಣ್ಣೆ ಇದೆ, ಎತ್ತಾ ಇದ್ರೆ ಬರ್ತಾನೇ ಇದೆ. ಯಾಕೆ? ನಾನು ಹೇಳಿದನ್ನು ನೆರವೇರಿಸುವವರೆಗೂ ನಿನ್ನೇನ್ ಮಾಡಲ್ಲ, ಕೈ ಬಿಡುವುದಿಲ್ಲ. ಈ ಮಧ್ಯದಲ್ಲಿ ದೇವರು ವಾಗ್ದಾನ ಮಾಡಿ ದೇವರು ನೆರವೇರಿಸುವವರೆಗೆ ಈ ಮಧ್ಯದಲ್ಲಿ ದೇವರು ಕೈ ಬಿಟ್ಟುಬಿಡ್ತಾನ? ಕೈ ಬಿಡುವುದಿಲ್ಲ, ಕೈ ಬಿಡುವುದಿಲ್ಲ. ಕೈ ತಟ್ಟಿ ದೇವರು ಹೇಳಿದೆ, ದೇವರು ಹೇಳಿ ಯೇಸು ನನ್ನ ಕೈ ಬಿಡುವುದಿಲ್ಲ. ಆಮೆನ್. ಹಲ್ಲೆಲೂಯಾ. ಎಲೀಷನಿಗೆ ದೇವರು ಹೇಳಿದ್ರು ಮಳೆ ಬರುತ್ತದೆ. ಆಮೇಲೆ ಯಾವಾಗ ಬರ್ತದೆ ಗೊತ್ತಿಲ್ಲ. ಅದ್ಭುತ ಆಗುತ್ತೆ ಯಾವಾಗ ಪಾಸ್ಟರ್ ಗೊತ್ತಿಲ್ಲ, ಯಾವಾಗ ಬಿಡುಗಡೆ ಗೊತ್ತಿಲ್ಲ. ಮಾಡ್ತಾರೆ. ನೀನು ಅನ್ಕೊಳ್ಳುವ ರೀತಿಯಲ್ಲಿದೆ, ನಿನ್ನ ಜೀವನ ಮೇಲಿದೆ, ನಿನ್ನ ನಂಬಿಕೆ ಮೇಲಿದೆ, ನೀನು ನಡ್ಕೊಳ್ಳುವಂತ ರೀತಿಯಲ್ಲಿದೆ. ಆಮೇಲೆ ಹಲ್ಲೆಲೂಯಾ. ಸೇವಕರಾದ ನಮಗೆ ಎಲ್ಲರೂ ಆಶೀರ್ವದಿಸಲ್ಪಡಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ಸಾಕ್ಷಿಯಾಗಿರ್ಬೇಕು. ಆದ್ರೆ ದೇವರು ಕೆಲವು ಕಾರ್ಯಗಳನ್ನು ಸ್ಟಾಪ್ ಮಾಡಿಟ್ಟಿರ್ತಾರೆ, ಕೆಲವು ಕಾರ್ಯಗಳನ್ನು ಸ್ಟಾಪ್ ಮಾಡಿಟ್ಟಿರ್ತಾರೆ. ಯಾಕೆ? ಅವ್ರ ಕಾಲ ಬರಬೇಕು, ಅವ್ರ ದಿನ ಬರಬೇಕು, ಅವ್ರ ಕಾರ್ಯಗಳು ನಡೀಬೇಕು. ಮತ್ತೆ ಸುವಾರ್ತೆಯಲ್ಲಿ ಹೇಳಲ್ಪಟ್ಟಿದೆ 12ನೇ ಅಧ್ಯಾಯ 20ನೇ ವಾಕ್ಯ, ನ್ಯಾಯ ತೀರಿಸುವವರೆಗೂ ನಾನು ಬಿಡುವುದಿಲ್ಲ, ನ್ಯಾಯ ತೀರಿಸುವವರೆಗೂ ನಾನು ಬಿಡುವಲಾರನು, ನಾನು ಬಿಟ್ಟು ಅಗಲಲಾರನು, ಬಿಟ್ಟು ಹೋಗುವುದಿಲ್ಲ. ಯಾಕಂದ್ರೆ ನಮ್ಮ ದೇವರು ಆತನು ನಮ್ಮನ್ನು ಕೈ ಬಿಡುವುದಿಲ್ಲ. ಓದಿರಿ ಯಾರಾದರೂ
12:20 ಮತ್ತೆ ಸುವಾರ್ತೆ 12:20 ಚರ್ಚಿನ ದಂಡನ್ನು ಮುರಿದು ಹಾಕದೆಯೂ, ಚರ್ಚಿನ ದಂಡನ್ನು ಮುರಿದು ಹಾಕದೆಯೂ, ಆಡಿ ಹೋಗುತ್ತಿರುವ ಆಡಿ ಹೋಗುತ್ತಿರುವ ದೀಪವನ್ನು ನಂದಿಸದೆಯೂ, ನಂದಿಸದೆಯೂ, ನ್ಯಾಯವನ್ನು ನ್ಯಾಯವನ್ನು ದಿಗ್ವಿಜಯಕ್ಕಾಗಿ ದೀಕ್ಷಕ್ಕಾಗಿ ಇರಿಸಿಕೊಡುವನು. ಆಮೆನ್, ಹಲ್ಲೆಲೂಯಾ. ಇವಾಗಲೇ ಮುರಿಯಲ್ಪಟ್ಟಿದ್ದೀರಾ, ಇವಾಗಲೇ ಕಷ್ಟ, ಇವಾಗಲೇ ಕಣ್ಣೀರು, ಈಗಲೇ ನೋವು, ಈಗಲೇ ಬಾಧೆ. ದೇವರೇ ತರದೆ ನಾನು ನ್ಯಾಯಾಧೀಶವರೆಗೂ ಅದರಿಗೆ ಜಯ ಸಿಕ್ಕವರೆಗೂ ಅವುಗಳನ್ನು ನಾನು ಬಿಡುವುದಿಲ್ಲ. ಕೈ ತಟ್ಟಿ ನಂಬಿಕೆಯಿಂದ ದೇವರಿಗೆ ಸ್ತೋತ್ರ ಮಾಡಿ, ನಂಬಿಕೆಯಿಂದ ಸ್ತೋತ್ರ ಮಾಡಿ. ದೇವರ ಸಮಯ ಆಗುವವರೆಗೂ ಆತ್ಮಗಳನ್ನ ಕೈ ಬಿಡುವುದಿಲ್ಲ. ಯೆರೆಮೀಯ ಪುಸ್ತಕ 1ನೇ ಅಧ್ಯಾಯ 9-10ರಲ್ಲಿ ದೇವರು ಯೆರೆಮೀಯನನ್ನು ಏನಕ್ಕೆ ಕಂಡುಕೊಂಡನು, ಏನಕ್ಕೋಸ್ಕರ ಆರಿಸಿಕೊಂಡನು, ಕಟ್ಟುವುದಕ್ಕೂ ಕೀಳುವುದಕ್ಕೂ ನಾಶ ಮಾಡುವುದಕ್ಕೂ ಕಿತ್ತಾಕಕ್ಕೂ ನಡುವುದಕ್ಕೂ ಎಲ್ಲ ಒಂದೊಂದು ವಿಷಯಕ್ಕಾಗಿ ದೇವರನ್ನು ಆರಿಸಿಕೊಂಡಿದ್ದನು ದೇವರು ಪ್ರಕಟಿಸುತ್ತಾ ಇದ್ದಾನೆ. 14ನೇ ಅಧ್ಯಾಯ ಯೆರೆಮೀಯ 9:8-9ರಲ್ಲಿ ನೋಡ್ತೇವೆ. 15ನೇ ಅಧ್ಯಾಯ 17-18 ವಾಕ್ಯದಲ್ಲಿ ನೋಡ್ತೇವೆ. 20:8-9 ವಾಕ್ಯದಲ್ಲಿ ನೋಡ್ತೇವೆ. ಇವೆಲ್ಲ ಯೆರೆಮೀಯನ ದೇವರು ಆರಿಸಿಕೊಂಡು ಅವ್ರ ಮೂಲಕವಾಗಿ ಮಾಡುವಂತ ಕಾರ್ಯಗಳನ್ನು ಸೂಚಿಸ್ತಾ ಇದೆ. ಅದು ಹೇಳಿದ ತಕ್ಷಣ ದೇವರು ಅವನಿಗೆ ಮಾಡಿ ಮುಗಿಸಲಿಲ್ಲ. ಸೆರೆ ಮೇಲೆ ಬಂದವು, ಹೋರಾಟಗಳು ಬಂದವು, ವೈರಿಗಳು ಎದ್ದರು, ಅವರಿಗೆ ಶಿಕ್ಷೆಗಳು ಬಂದವು. ಆದರೂ ಕೂಡ ದೇವರ ಮಾತು ಎಂದು ಬಿದ್ದು ಹೋಗಲಿಲ್ಲ. ಅದು ನೆರವೇರಿತು. ಕೈ ಕಟ್ಟಿ ನಂಬುವವರಲ್ಲಿ ನನ್ನ ದೇವರ ಸಭೆಗಾಗಿ ನಾನು ಕಾದುಕೊಂಡಿರುವೆ. ಆಮೆನ್, ಹಲ್ಲೆಲೂಯಾ. ಈ ಸಮಯದಲ್ಲಿ ಕೆಲವರು ಬಿಟ್ಟು ಹೊರಟೋಗ್ತಾರೆ, ದೇವರನ್ನ ಬಿಟ್ಟು ಹೊರಟೋಗ್ಬಿಡ್ತಾರೆ, ಸಭೆಯನ್ನು ಬಿಟ್ಟು ಹೋಗ್ಬಿಡ್ತಾರೆ. ಅವ್ರಿಗೆ ಗೊತ್ತಿಲ್ಲ ನನ್ನ ದೇವರ ಮಾತು ಹೇಳ್ತದೆ, ಆಕಾಶ ಭೂಮಿ ಅಳಿದು ಹೋದರೂ ನನ್ನ ವಾಕ್ಯವು ಅಳಿದಲ್ಲ. ಆಮೆನ್. ಆತನ ಸುಲಿ ಕೂಡ, ಆ ಮಾತಿನ ಸುಲಿ ಕೂಡ ಅದು ಅಳಿದು ಹೋಗುವುದಿಲ್ಲ. ಹಲ್ಲೆಲೂಯಾ. ಎಷ್ಟು ಒಳ್ಳೆಯ ದೇವರು ನಮ್ಮ ದೇವರು. ತನ್ನ ಸಮಯಕ್ಕೆ ಅರ್ಥ ಮಾಡ್ತಾರೆ, ನಮ್ಮ ಸಮಯಕ್ಕಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅಡಿಗೆ ಮಾಡ್ತಾ ಇದೀವಿ, ಮಸಾಲೆ ಎಲ್ಲ ಹಾಕಿದೀವಿ, ಚಿಕನ್ ಹಾಕ್ಬಿಟ್ಟಿದೀವಿ, ಈಗಲೇ ನಮಗೆ ಊಟ ಬೇಕು. ಆಗಲೇ ತಿಂದ್ರೆ ಏನಾಗುತ್ತೆ, ಹೊಟ್ಟೆ ಕೆಟ್ಟೋಗುತ್ತೆ. ಯಾಕಂದ್ರೆ ಸರಿಯಾಗಿ ಬೆಂದಿರಲ್ಲ, ಹೊಟ್ಟೆ ನೋವು ಬರುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಸ್ವಲ್ಪ ವೆಯ್ಟ್ ಆಗ್ಬೇಕು, ಅದು ಬೇಯಬೇಕು, ಅದು ಚೆನ್ನಾಗಿ ಬೆಂದ ಮೇಲೆ ನೀನು ತಿನ್ನಕ್ ಸಾಧ್ಯ. ಇಲ್ಲಾಂದ್ರೆ ಅರ್ಧದಲ್ಲೇ ತಗೊಂಡ್ರೆ ಅದು ನಿನಗೆ ತೊಂದರೆ. ಇವತ್ತು ನಾವು ಅರ್ಧದಲ್ಲೇ ಕೇಳೋದು ಬೇಡ. ದೇವರೇ ನಿನ್ನ ಚಿತ್ತದ ಪ್ರಕಾರ ನಿನ್ನ ಸಮಯಕ್ಕೆ ನನಗೆ ಅದ್ಭುತ ಮಾಡುವ ದೇವರಾಗಿದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಸಮಯಕ್ಕಲ್ಲ, ಪಕ್ಕದಲ್ಲಿ ಹೇಳ್ತೀವಿ, ನಾನು ಸಮಯಕ್ಕಿರುವ ಸಮಯಕ್ಕಲ್ಲ, ದೇವರಿಗಿರುವಂತ ಸಮಯ. ಯಾರಾದ್ರೂ ನಿಮ್ಮ ನೋಡಿ ಹೇಳಿದಾಗ ಏಮಮ್ಮ ಚರ್ಚ್ ಪ್ರೋಗ್ರಾಮ್ ಏಮಮ್ಮ ಆಗಿದೆ ಹೇಳಿ, ನನ್ನ ದೇವರ ಸಮಯ ಒಂದು ದಿನ ಇದೆ. ಆಮೇಲೆ ನೀವೆಲ್ಲ ತಿರುಗಿ ನೋಡುವಂತ ದಿನ ಬರುತ್ತದೆ, ನೀವೆಲ್ಲ ಆಶ್ಚರ್ಯ ಪಡುವಂತ ದಿನ ಬರುತ್ತದೆ, ನೀವೆಲ್ಲ ಬಾಯಿ ಮೇಲೆ ಕೈ ಇಟ್ಟು ನೋಡುವಂತ ದಿನ ಬರುತ್ತದೆ. ನನ್ನ ದೇವರಾದ ಕರ್ತನು ಆ ರೀತಿಯಲ್ಲಿ ನಮ್ಮನ್ನ ಆಶೀರ್ವದಿಸುತ್ತಾನೆ. ಆಮೆನ್, ಹಲ್ಲೆಲೂಯಾ. ಎರಡನೇ ಕಾರ್ಯ, ಒಂದು ವಿಷಯ, ದೇವರ ಆತನ ಕಾಲಕ್ಕೆ ತಕ್ಕ ನಾವು ಹೇಳಿದನ್ನು ನೆರವೇರಿಸುವ ಹೊರತು ನಿನ್ನನ್ನು ಬಿಡುವುದಿಲ್ಲ ಅಂತ ಅರ್ಥ ಏನು? ಆತನಿಗೆ ಸಮಯ ಇದೆ. ಯಾಕೊಬ್ಬನಿಗೆ ಹೇಳಿದ ತಕ್ಷಣ ಎಲ್ಲ ಗೊತ್ತಿಲ್ಲ. 21 ವರ್ಷ ಬಿಟ್ಟು ಬಂದ ನಂತರ ದೇವರು ಅವನಿಗೆ ಆಶೀರ್ವಾದ ಕೊಟ್ಟರು. ಇವತ್ತು ನಿಮ್ಮ ಜೀವನದಲ್ಲಿ ಕೂಡ ದೇವರ ಅದ್ಭುತಗಳು ಮಾಡಬೇಕು, ಬಿಡುಗಡೆ ಮಾಡಬೇಕು, ಸ್ವಸ್ಥತೆ ಕೊಡಬೇಕು, ಆಶೀರ್ವಾದ ಕೊಡಬೇಕು. ಅದು ನಮ್ಮ ಸಮಯಕ್ಕೆ ತಕ್ಕ ಆಗಲ್ಲ. ಹಲ್ಲೆಲೂಯಾ, ಆಮೆನ್. 3 ಹೆಂಗಸರು ಪ್ರಾರ್ಥನೆ ಮಾಡಿದಂತೆ, 3 ಮಕ್ಕಳಿಲ್ಲ. ಡೈಲಿ ಫಾಸ್ಟ್ ಹೇಳಿದ್ರೆ ಡೈಲಿ ನೀವು ಪ್ರಾರ್ಥನೆ ಮಾಡಿ, ಮೊಣಕಾಲು ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ. 1 ವಾರ ಮಾಡಿದಂತೆ 10 ಪ್ರಾರ್ಥನೆ. ಒಂದು ಶಿಷ್ಯ 3ರಲ್ಲಿ ಒಬ್ಬರು ತುಂಬಾ ಭಾರವುಳ್ಳವರಾಗಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡುವಂತೆ. ಹೇಗಾದ್ರೂ ದೇವರು ಕೊಡ್ತಾರಂತ ನಂಬಿಕೆಯಿಂದ ಪ್ರಾರ್ಥನೆ ಮಾಡು. 8ನೇ ದಿನ ಸೋಮವಾರದಿಂದ ಮತ್ತೊಂದು ಸೋಮವಾರಕ್ಕೆ ಬಂದಾಗ ಚೆನ್ನಾಗಿ ಪ್ರಾರ್ಥನೆ ಮಾಡಿದಂತ ಶಿಷ್ಯರು
ಅವರು ಬಂದಿಲ್ಲ ಪ್ರಾರ್ಥನೆಗೆ. ಛೇ, ಏನು ಪ್ರಾರ್ಥನೆನೋ ಏನು ಕಥೆನೋ. ಆದ್ರೆ ದೇವದೂತರು ಅವತ್ತು ಒಂದು ಮಗುನ ತಕ್ಕೊಂಡು ಬಂದರು. ಯಾಕೆ? ಆ ಸ್ತ್ರೀಗೆ ಕೊಡುವುದಕ್ಕೋಸ್ಕರ. ಆ ಮಗಳಿಗೆ ಯಾಕಂದ್ರೆ ಡೈಲಿ ಕಣ್ಣೀರು ಸುರಿಸಿ ನನ್ನ ಸಮ್ಮುಖದಲ್ಲಿ ಭಾರತ ಪ್ರಾರ್ಥನೆ ಮಾಡ್ತಾರೆ ಅಂತ ಅವರಿಗೆ ಕೊಡಕ್ ಬಂದಾಗ ಆ ಸಮಯದಲ್ಲಿ ಅವಳು ಅಲ್ಲಿ ಪ್ರಾರ್ಥನೆ ಅವಳಿಗೆ ಕೊಡಕ್ ಬಂದಾಗ ಆ ಸಮಯದಲ್ಲಿ ಅವಳಿಲ್ಲ. ಇವತ್ತು ಅನೇಕರು ಅವರೇ ಮಾಡೋ ತಪ್ಪು. ದೇವರು ಕೊಡುವಂತ ಆಶೀರ್ವಾದ ಸಮಯಕ್ಕೆ ಬಂದಾಗ ಅವ್ರ ಸಭೆ ಬಂದಿದ್ದಾರೆ. ದೇವರು ಅದ್ಭುತ ಮಾಡುವಂತ ಸಮಯದಲ್ಲಿ ಅವ್ರು ಬಂದಿರಲ್ಲ. ಆ ಕುಟುಂಬನೇ ಬಂದಿರಲ್ಲ, ಅವರು ಬಂದಿರಲ್ಲ. ಯಾಕಂದ್ರೆ ದೇವರ ಸಮಯ ಯಾವಾಗ ಬರ್ತದೆ ಗೊತ್ತಿಲ್ಲ, ಅದು ನಿಶ್ಚಯವಾಗಿ ನೆರವೇರುತ್ತದೆ. ಎರಡನೇ ಕಾರ್ಯ ನಾ ಹೇಳಿದ್ದೇನೆ, ಮುಗಿಸ್ಬೇಕಿದ್ದಾರೆ. ಬೇಗ ಬೇಗ ಓದ್ರಿ. ವಿಮೋಚನ ಕಂಡ 16ನೇ ಅಧ್ಯಾಯ 35ನೇ ವಾಕ್ಯ. ದೇವರು 5 ದೇಶದಿಂದ ತನ್ನ ಜನರನ್ನ ಬಿಡಿಸಿಕೊಂಡು ಕರೆತರುತ್ತಾ ಇದ್ದಾನೆ. ಈ 5 ದೇಶದಿಂದ ಕಾನಾನ್ ದೇಶಕ್ಕೆ ಹೋಗಬೇಕಾದ್ರೆ ದೊಡ್ಡ ದೊಡ್ಡ ಕಾನಾನ್ ಬೈಬಲ್ ಪಂಡಿತರು ಹೇಳ್ತಾ ಇದ್ದಾರೆ 40 ದಿನ ಸಾಕು, 40 ದಿನ ಸಾಕು. ಆದ್ರೆ ಬೈಬಲ್ ನೋಡ್ತೀವಿ ಅವರನ್ನ 40 ವರ್ಷ ನಡೆಸಿದಂತ ದೇವರು. ಸಹೋದರ ಸಹೋದರಿ, ಯಾಕೆ 40 ವರ್ಷ? 40 ದಿನ ಹೋಗಬೇಕಾದ ದೂರ, 40 ದಿನದಲ್ಲಿ ಪ್ರಯಾಣ ಮಾಡಿ ಹೋಗುವಂತ ಸ್ಥಳಕ್ಕೆ 40 ವರ್ಷ ನಡೆಸಿದ್ರು. ಯಾಕಂದ್ರೆ ಈ ಜನ ದೇವರಿಗೆ ಅವಿಧೇಯರಾದರು. ಯಾಕಂದ್ರೆ ಈ ಜನ ಮೋಸೆ ಮಾತನ್ನು ಕೇಳಿಲ್ಲ. ಈ ಮೋಸ ಇಲ್ಲ, ಬೈಬಲ್ ಒಂದು ಮೋಸ ಇದ್ದಾರೆ. ಅವರು ಮೋಸಕ್ಕೆ ತಿರುಗಿ ಬಿದ್ದರು, ಕಲ್ಲೆತ್ತುಕೊಂಡು ಮೋಸಕ್ಕೆ ಹೊಡೆಯಕ್ಕೆ. ನಿಜ ಇಲ್ಲ ಒಂದು ಮಾತು, ನಿಮ್ಮಲ್ಲಿ ನಿಮ್ಮ ಮನೆಗೆ ತೊಂದರೆ ಬಂದಾಗ ಫಸ್ಟ್ ಬೈಯೋದು ಪಾಸ್ಟರ್. ಅರ್ಥ ಆಗ್ತಾನಲ್ಲ? ಹೇಳ್ತಾರೆ ಇವ್ರನ್ನ 5 ದೇಶದ 430 ವರ್ಷದಿಂದ ಗುಲಾಮತನ, ಕಷ್ಟ, ಕಣ್ಣೀರು, ನೋವು, ಬಾಧೆ, ಹಿಂಸೆ, ಹೋರಾಟಗಳು, ಕಣ್ಣೀರು, ನೋವುಗಳಿಂದ ಜನರನ್ನ ದೇವರು ಬಿಡಿಸಿ ಕರ್ಕೊಂಡು ಬರ್ತಾರೆ. 40 ದಿನ ಹೋಗಬೇಕಾಯಿತು, 40 ವರ್ಷ ಕರ್ಕೊಂಡು. ಯಾಕೆ? ಅವರ ಅಪ್ಪ ನಂಬಿಕೆ. ಸಹೋದರಿ ಸಹೋದರ, ಬೇಗನೆ ಅದ್ಭುತ ಮಾಡಬೇಕಾಗಿತ್ತು ದೇವರು. ನಿನ್ನ ಜೀವನದಲ್ಲಿ ಮಾಡದೇ ಇರೋದು ಕಾರಣ ಏನು ಗೊತ್ತಾ? ನಿನ್ನ ತಪ್ಪು. ದಾರಿ ತಪ್ಪಿ ನಡೀತಾ ಇಲ್ಲ. ದೇವರ ಮೇಲೆ ಅಪನಂಬಿಕೆ. ಆರಂಭದಲ್ಲಿ ಇದ್ದಂತ ನಂಬಿಕೆ ನಿನ್ನಲ್ಲಿ ಇಲ್ಲ, ಆರಂಭದಲ್ಲಿ ಇದ್ದಂತ ಪ್ರಾರ್ಥನೆ ನಿನ್ನಲ್ಲಿ ಇಲ್ಲ. ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಸೇವೆ ಎಷ್ಟೋ ಜನ ಓ ಪ್ರಾರಂಭದಲ್ಲಿ ದೇವರಿಗೋಸ್ಕರ ಪ್ರಾಣ ಕೊಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂದವರಲ್ಲ. ಇವತ್ತು ಸಭೆ ಇಲ್ಲ. ಏನಾದ್ರೂ ಬೇಕಾದ್ರೆ ನಾನು ಕಳ್ಕೊಂತೀನಿ, ನಾನು ಏಸು ಸಭೆನ ಮಾತ್ರ ಬಿಡುವುದಿಲ್ಲ ಅಂದವರಲ್ಲ. ಸಭೆ ಇಲ್ಲ, ಸಭೆ ಇಲ್ಲ. ಬೈಬಲ್ ಹೇಳ್ತದೆ ವಿಮೋಚನ ಕಂಡ 16:35 ಓದಿ ನೋಡಿ. ಯಾರಾದ್ರೂ ಒಬ್ಬರು 40 ದಿನ ಹೋಗಬೇಕಾದ ಪ್ರಯಾಣ 40 ವರ್ಷ. ಅಮ್ಮ, ನಿನ್ನ ಅವಿಧೇಯತೆ, ನೀನು ಕರೆಕ್ಟಾಗಿ ನಡೆಯದ ಕಾರಣ, ನೀನು ಪಾಪ ಮಾಡಿದನಿಂದ, ನೀ ದೇವರಿಗೆ ಕೊಡಬೇಕಾದ ಗೌರವ ಕೊಡಲಿಲ್ಲ, ನೀನು ಸಭೆಗೆ ಕೊಡುವಂತ ಪ್ರಾಮುಖ್ಯತೆ ಕೊಟ್ಟಿಲ್ಲ, ಸತ್ಯವೇದಿಗೆ ಕೊಡಬೇಕಾದ ಬೆಲೆ ಕೊಟ್ಟಿಲ್ಲ. ಆದ ಕಾರಣ ಯಾವಾಗಲೂ ನಿನ್ನ ಅದ್ಭುತ ನಡೆಯಬೇಕಾಯಿತು, ಯಾವಾಗಲೂ ಬಿಡುಗಡೆ ಸಿಗಬೇಕಾಗಿತ್ತು, ಯಾವಾಗಲೂ ನಿನ್ನ ಕುಟುಂಬ ಆಶೀರ್ವದಿಸಲ್ಪಡಬೇಕಾಗಿತ್ತು. 8 ವರ್ಷ ಆದರೂ ಕೂಡ ಏನು ನಂಬಿಲ್ಲ. ಅವಿಧೇಯತೆ, ಅಪನಂಬಿಕೆ, ಗುಣಗುಟ್ಟೋದು, ದೇವರ ತಿರಸ್ಕಾರ ಮಾಡೋದು, ದೇವರ ಸೇವಕರನ್ನ ತಿರಸ್ಕಾರ ಮಾಡೋದು. ಪಾಸ್ಟರ್ ಫೋನ್ ಮಾಡಿದ್ರೆ ಫೋನ್ ಎತ್ತಕ್ಕೆ ಕೆಲವರು ಭಯ ಪಡ್ತಾರೆ. ಯಾಕೆ? ಸಭೆಯಲ್ಲಿ ಕೆಲಸ ನಡೀತಿದೆ. ಕೆಲವರು ಈ ವಾರದಲ್ಲಿ ಎಷ್ಟು ಬೇಜಾರಾಗಿದೆ ಗೊತ್ತಾ? ನಾವು ಮಾಡಬೇಕು, ನಾವು ಕೆಲಸ ಮಾಡಬೇಕು. ಇವನು ಪ್ರೇಯರಿಗೂ ಬರಲ್ಲ, ಇವನು ಸೇವೆಗೂ ಬರಲ್ಲ. ಇವನು ಇಟ್ಕೊಂಡು ದೇವರು ಏನು ಮಾಡ್ತಾರೆ?
ಏನ್ ಮಾಡ್ತಾರೆ? ದೇವರ ಆಶೀರ್ವಾದ ಹೊಂದ್ಕೊಳ್ತಾರ? ಆವಾಗ ಹೇಳಿದೆ, ದೇವರು ತಿರಸ್ಕಾರ ಬಯಸೋ ದೇವರಲ್ಲ. ಗಲಾತ್ಯ ಪುಸ್ತಕ 6ನೇ ಅಧ್ಯಾಯ 6-7 ವಾಕ್ಯ ಹೇಳ್ತದೆ, ಮೋಸ ಹೋಗ್ಬೇಡಿ ಸಹೋದರಗಳೇ, ಸಹೋದರಿಗಳೇ, ಮೋಸ ಹೋಗ್ಬೇಡಿ. ದೇವರು ತಿರಸ್ಕಾರವನ್ನು ಸಹಿಸುವ ದೇವರಲ್ಲ. ಮೋಸಕ್ಕೆ ಒಳಗಾಗಬೇಡ್ರಿ, ವಂಚನೆಗೆ ಒಳಗಾಗಬೇಡ್ರಿ. 40 ವರ್ಷದಲ್ಲಿ ಹೋಗಬೇಕಾದ ಸ್ಥಳಕ್ಕೆ 40 ವರ್ಷ ಇವತ್ತು ಯಾವಾಗೋ ನಿನ್ಗೆ ಅರ್ಥ ಆಗ್ಬೇಕಾಗಿತ್ತು, ಯಾವತ್ತೋ ನೀನು ಒಳ್ಳೆ ಸ್ಥಾನಕ್ಕೆ ಬರ್ಬೇಕಾಗಿತ್ತು, ನಿನ್ನ ಕಷ್ಟಗಳೆಲ್ಲ ನೀಗಿ ಹೋಗಬೇಕಾಗಿತ್ತು. ಯಾಕೆ ಹೋಗಿಲ್ಲ ಗೊತ್ತಾ? ಆತ್ಮೀಯತೆ, ಅಪನಂಬಿಕೆ, ಗುಣಗುಟ್ಟಿಕೆ, ತಿರಸ್ಕಾರ. ಬೆಳಿಗ್ಗೆ ಡೈಲಿ ಪ್ರಾರ್ಥನೆ ಮಾಡ್ತಾರೆ, ಇವಾಗ ಪ್ರಾರ್ಥನೆ ಬಿಟ್ಟು ಬೇರೆ ಏನೋ ಮಾಡ್ತಾರೆ. ಮೊನ್ನೆ ಒಬ್ಬ ಮನುಷ್ಯನ ನೋಡಕ್ ಹೋಗಿದ್ದು ನಾನು, ಕಲಿಕೆರೆ ರವಿ, ಅವರು ನಟರಾಜ್ ಅಂತ ವೇಳೆ ಗೊತ್ತು. ಅವ್ರು ತುಂಬಾ ದಿನದಿಂದ ಫೋನ್ ಮಾಡಿದ್ರು. ಅವತ್ತೊಂದು ದಿನ ನಾನು ರವಿ ಬ್ರದರ್ ಹೋಗುವಾಗ ಅವ್ರ ಮನೆಗೆ ಹೋಗ್ಬಂದು ಅವ್ರು ಹೇಳಿದ ಮಾತು ಗೊತ್ತಾ? ಪಾಸ್ಟರ್, ವೇಲ್ಗಳಲ್ಲಿ ನಂಬರ್ 1 ನಾವು ಹಾಕಿದ್ದೀವಿ. ಅವ್ರು ಹೇಳಿದಲ್ಲ, ಬೇರೆ ವ್ಯಕ್ತಿ ಹೇಳಿದ್ರು. ಕೇಬಲ್ ಮನೆಗೂ ಕೇಬಲ್ ತಂದಿರು, ಮಾಲೂರಿಂದ ಲೈನ್ ತಂದು ಮನೆಗೆ ಕೇಬಲ್ ಕೊಟ್ಟರು. ಏಸಪ್ಪನ್ನು ನಂಬಿದ್ರೆ ದೇವರು ನನ್ನನ್ನು ಆಶೀರ್ವದಿಸಿದ್ರು, ಒಳ್ಳೆ ಸ್ಥಾನದಲ್ಲಿ ಇಟ್ಟರು, MLA ಜೊತೆ, MP ಗಳ ಜೊತೆ, ರಾಜಕಾರಣಿಗಳ ಜೊತೆ ನನ್ನ ಕುದಿಸಿದ್ರು. ದೇವರಿಗೋಸ್ಕರ ಜೀವಿಸಿದೆ, ಸುವಾರ್ತೆಯನ್ನು ಸಾರಿದರೆ, ಅಲ್ಲಿ ಹೋಗಿದ್ದಾರೆ. ಎಲ್ಲ ಏನು ಹೇಳಿದ್ರು? ಪಾಸ್ಟರ್, ಇವತ್ತು ನನ್ನ ಕುಟುಂಬದಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ. ಅವ್ರ ಮಗನು ಒಳ್ಳೆ ಮ್ಯಾಟ್ಲಿದ್ದಾಗಿದ್ದಾನೆ, ದೊಡ್ಡ ಮಗ. ಇವರಿಗೆ ಶರೀರವೆಲ್ಲ ವ್ಯಾಧಿ. ಏನಾಯ್ತು? ದೇವರು ನಂಬಿರುವಂತ ವ್ಯಕ್ತಿಗೆ ಏನಾಯ್ತು? ದೇವರಿಗೋಸ್ಕರ ಸುವಾರ್ತೆ ಸಾರಿದ ವ್ಯಕ್ತಿಗೆ ಏನಾಯ್ತು? ಬೈಬಲ್ ಎತ್ತುಕೊಂಡು ಊರು ಆಮೇಲೆ ಬೀದಿ ತಿರುಗಿ ಸುವಾರ್ತೆ ಸಾರಿದ ಮಗನಿಗೆ ಏನಾಯ್ತು? ನಿಧಿಗಳನ್ನು ಎತ್ತೋದು. ಏನೆತ್ತೋದು? ನಿಧಿಗಳೆತ್ತೋದು. ಮಾತ್ರ ಮಾಡೋದು, ಬ್ಲಾಕ್ ಮ್ಯಾಜಿಕ್ ಮಾಡೋದು. ಅವತ್ತು ಹೇಳ್ತಾರೆ, ಮಾಸ್ಟರ್ 10 ಜನ ಬರಲಿ, ಅವರು ಎಲ್ಲಿಂದ ಏನ್ ಮಾಡ್ಕೊಂಡು ಬರ್ತಾರೆ ನಾನು ಹೇಳ್ತೀನಿ. ಅದೇ ಆರೋಗ್ಯ ಅವ್ರು ಹೇಳಿದ್ರು ಗೊತ್ತಾ? ಏನ್ ಮಾತಂದ್ರೆ ಗೊತ್ತಾ? ಅಹಂಕಾರ ಪಾಸ್ಟರ್, ನನ್ನ ಅಹಂಕಾರದಲ್ಲಿ ನಾನು ಹಾಳಾಗೋಗಿದ್ದೀನಿ ಅಷ್ಟೇ, ದೇವರಲ್ಲ ತಪ್ಪು ನಾನು ಮಾಡಿದ್ದು, ನಾನು ಮಾಡಿದ ಪಾಪ. ದೇವರು ಚೆನ್ನಾಗಿ ಇಕ್ಕಿದ್ದು, ನನ್ನ ಮನೆ ಚೆನ್ನಾಗಿತ್ತು, ನಾನು ಒಳ್ಳೆ ಆಶೀರ್ವಾದ ಚೆನ್ನಾಗಿದೆ. ಜೊತೆ ಸೇರಿ ಮಂತ್ರ ಮಾಡೋದು, ಬ್ಲಾಕ್ ಮ್ಯಾಜಿಕ್, ವಿಚ್ ಕ್ರಾಫ್ಟ್ ಮಾಡೋದು, ಇವುಗಳೆಲ್ಲ ಮಾಡಿ ಇವತ್ತು ಈ ಸ್ಥಿತಿಗಿದೆ ಪಾಸ್ಟರ್. ನಾನು ಎಲ್ಲ ವಿದ್ಯೆ ಕಲ್ತಿದ್ದೀನಿ, ಆರೋಗ್ಯ ತಗೋ, ಎಲ್ಲ ವಿದ್ಯೆ ಕಲ್ತು ಆರೋಗ್ಯ ತಗೋ. ದೇವ ಮಕ್ಕಳು ಏನಕ್ಕೆ ಅವ್ರನ್ನ ತಿರಸ್ಕಾರ ಮಾಡಕದ ಹೇಳ್ತಾರೆ? ಎಚ್ಚರವಾಗ ಆಟ ಆಡ್ಬೇಡ, ಯೇಸು ಸ್ವಾಮಿ ಅಂತ ಆಟ ಆಡ್ಬೇಡ, ದಯವಿಟ್ಟು ಹೇಳ್ತಾರೆ ಆಟ ಆಡ್ಬೇಡಿ. ಮತ್ತೆ ವಕ್ರಿಸಿಕೊಂಡು ಮುಗಿದು ನನ್ನ ಕೆಲಸ. 40 ದಿನ ಹೋಗಬೇಕಾಗಿದ್ದು 400 ವರ್ಷ ಆಯ್ತು, 40 ವರ್ಷ ಆಯ್ತು. ಯಾಕೆ ಲೇಟ್ ಆಯ್ತು? ದೇವರ ಮಾತಿಗೆ ಬೈಬಲ್ ಓದ್ಕೊಳ್ಳಿ. 1 ಕೊರಿಂಥ 10ನೇ ಅಧ್ಯಾಯದಲ್ಲಿ ನೀವು ಓದಿ ನೋಡಿ. ಅವ್ರು ಏನ್ ಮಾಡಿದ್ರು? ಅವ್ರು ಏನಾರ ತಪ್ಪು ಮಾಡಿದ್ರು, ಬೇಗ ನಾವು ಓದಿಕೊಳ್ಳೋಣ, ತೆಗೆದುಕೊಳ್ಳಿ. 1 ಕೊರಿಂಥ 10ನೇ ಅಧ್ಯಾಯ ಓದಿ, ಓದ್ಬೇಕು. 1ರಿಂದ ಓದಿ. ಸಹೋದರರೇ, ಮುಂದಿನ ಸಂಗತಿಯಲ್ಲಿ ನೀವು ಲಕ್ಷ್ಯ ಬಿಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿ ದೇವರ ಸಂಗಡ ಇದ್ದರು. ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು. ಅವರೆಲ್ಲರೂ
ಅಷ್ಟೇ ನಿಂತಾರೆ. ಆಟ ಆಡ್ತಾರೆ ದೇವರ ಮುಂದೆ. 40 ದಿನಕ್ಕೆ ಹೋಗಬೇಕಾದ ಪ್ರಯಾಣ 40 ವರ್ಷ ಆಯ್ತು. ಓದಿ. ಅವರೆಲ್ಲರೂ ಹಾ. ದೈವಿಕವಾದ ನೋಡಿ, ಈಗ ಸಸ ಎತ್ತಿದ್ರು, ಮೇಘದಲ್ಲಿ ಬಂದರು, ದೈವಿಕವಾದ ಒಂದೇ ಆಹಾರ ತಿಂದರು. ಒಂದೇ ಆಹಾರವನ್ನು ತಿಂದರು. ಹಾ. ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹ್ಮ್. ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಾರೆ. ನೋಡಿ, ದೇವರು ತಂದೆ ಇದ್ದಾರೆ. ಅವರಿಗೆ ಆಹಾರ ಕೊಡ್ತಾ ಇದ್ದಾರೆ, ನೀರು ಕೊಡ್ತಾ ಇದ್ದಾರೆ, ಅವ್ರಿಗೆ ಬೇಕಾದ ಎಲ್ಲವನ್ನೂ ಕೊಡ್ತಾ ಇದ್ದಾರೆ. ಇವರಿಗೆ ಏನಾಯ್ತು? ಮೈಸೊಪ್ಪು ಜಾಸ್ತಿ ಆಯ್ತು. ಎರಡನೇದಾರು ಹೇಳಿ, ಕೊಪ್ಪು 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 ಅಂದ್ರೆ ಕೋಪ ಬರುತ್ತಲ್ಲ, ಅದಕ್ಕೆ ಅಲ್ಲಿಂದ ಮೈಸೊಪ್ಪು ಕೊಪ್ಪು ಜಾಸ್ತಿ ಆದ್ರೆ ಏನ್ ಮಾಡ್ತಾರೆ ಹೇಳಿ? ಏನ್ ಮಾಡ್ತಾರೆ? ಬೈಬಲ್ ಹೇಳ್ತಾರೆ, ಯೇಸುವನ್ನು ತಿಂದು 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 ಚೆನ್ನಾಗಿ ಕೊಬ್ಬಿಸನಾಗಿ ತನ್ನ ಸೃಷ್ಟಿಕರ್ತನನ್ನು ತಿರಸ್ಕಾರ ಮಾಡ. ಆದರೆ ಕೆಲವು ಜನ ಮಾಡ್ತಾರೆ. ಅವರ ನಟನೆಗಳು ನೋಡಿದ್ರೆ ನನಗೆ ಹಂಗೆ ಎಷ್ಟು ಕೋಪ ಬರ್ತದಂದ್ರೆ ಸೇವಕರಿಗೆ ಅದಷ್ಟು ಇಷ್ಟ ಅಲ್ಲ. ಹಾಗಂತೆ ಕ್ರಿಸ್ತನೇ. ಹಾ. ಆದರೂ ಅವರೊಳಗೆ ಹಾ. ಬಹುಮಂದಿಯ ವಿಷಯದಲ್ಲಿ ನೋಡಿ, ದೇವರು ಹೇಳ್ತಾರೆ, ಆದರೂ ಅವರ ಒಳಗಡೆ ಬಹುಮಂದಿಯಲ್ಲಿ ದೇವರಿಗೆ ಏನಿಲ್ಲ, ಸಂತೋಷ ಇಲ್ಲ. ಬೆಳಿಗ್ಗೆ 6 ಗಂಟೆ ಪ್ರೇಯರ್ ಬಂದಿದ್ರ ಸಂತೋಷ, ಮೊಣಕಾಲಾಗ್ತಾ ಇದೆ ಸಂತೋಷ, ಪ್ರಾರ್ಥನೆ ಮಾಡ್ತಾ ಇದೆ ಸಂತೋಷ. ನಿನ್ನ ಜೀವಿತ ಕೊಟ್ಟು ದೇವರಿಗೆ ಸಂತೋಷ ಇದ್ದೀರ? ನಟನೆ ಮಾಡ್ತಾ ಇದ್ದೀಯ, ನಾಟಕ 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 ಮಾಡ್ತಾ ಇದ್ದೀಯ ನೀವು. ಹುಷಾರ್, ಅಂತ್ಯಕಾಲದಲ್ಲಿ ಜೀವನ ಮಾಡ್ತಿದ್ವಿ. ನಿನ್ನ ಕುಟುಂಬದೊಂದಿಗೆ ನೀನು ಹಾಳಾಗೋಗ್ಬೇಡ. ಮನಸ್ಸಂತ ಬದುಕು. ನಿನ್ನ ಜೀವವನ್ನು ಕಾಪಾಡಿಕೊ, ನಿನ್ನ ಆತ್ಮವನ್ನು ಕಾಪಾಡಿಕೊ. ಅವನು ಇವನು ಹೇಳುವ ಮಾತುಗಳು ಕಿವಿಗೊಡಬೇಡ. ದೇವರ ವಾಕ್ಯವನ್ನು ನಂಬರಿ, ಯೇಸುವನ್ನು ನಂಬರಿ. ಯೇಸುವಿನ ಮೇಲೆ ಭರವಸೆ ಇದೆ. ಅವರ ವಿಷಯದಲ್ಲಿ ದೇವರಿಗೆ ಸಂತೋಷ ಇಲ್ಲ. ಅವನು ಮಾಡುವ ಕೃತ್ಯದಲ್ಲಿ ಸಂತೋಷ ಇಲ್ಲ. ಅವನು ಮಾಡುವ ಆರಾಧನೆಯಲ್ಲಿ ಸಂತೋಷ ಇಲ್ಲ. ಅವನು ಮಾಡುವ ಕೆಲಸದಲ್ಲಿ ಸಂತೋಷ ಇಲ್ಲ. ನೋಡ್ರಿ, ಯೇಸು ಸ್ವಾಮಿ ಹೊತ್ತು ಹಣ ಕೊಡಲ್ಲ. ಯೇಸು ಸ್ವಾಮಿ ಬಿಲ್ಡಿಂಗ್ ಕೊಡಲ್ಲ, ಕಾರು ಕೊಡಲ್ಲ, ಬಂಗಲ ಕೊಡಲ್ಲ. ಯೇಸು ಸ್ವಾಮಿ ಕೊಡು ಬರ್ತದೆ. ನಾನು ಹೇಳ್ತೀನಿ ನೋಡಿ, ಸಮಾಧಾನ, ಸಂತೋಷ, ನೆಮ್ಮದಿ, ಆರೋಗ್ಯ, ನಂಬಿಕೆ, ಜ್ಞಾನ, ತಿಳುವಳಿಕೆ, ದೃಢ ನಿಶ್ಚಯ, ಧೈರ್ಯ, ಇವುಗಳನ್ನು ದೇವರು ಕೊಡು. ಅವರಲ್ಲಿ ಸಂತೋಷ. ಮುಂದೆ ಓದಿ. ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರೆಂದು ಬರೆದದೆ ಅಷ್ಟೇ. ಹ್ಮ್. ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದಂತೆ ಕೆಟ್ಟ ವಿಷಯವನ್ನು ಆಶಿಸಿದರು. ಪ್ರೇರೆ ಗಮನಿಸಿರಿ ಸಹೋದರ ಸಹೋದರಿಗಳೇ, ಕೆಟ್ಟ ವಿಷಯಗಳನ್ನು ಆಶಿಸಿದರು. ದೇವರಿಗೆ ಬೇಡ ಅಂದ್ರೆ ಮುಟ್ಟಬೇಡಮ್ಮ, ಅದು ನಿನಗೆ ಶಾಪ, ಅದು ನಿನಗೆ ಉರುಳು. ಉರುಳು ಅಂದ್ರೆ ಏನು? ಏನು ನಿನಗೆ ನೀನೇನೇನು ಸಿದ್ಧಪಡಿಸ್ತಾ ಇದ್ದೀಯ, ಅದು ಒಂದಿನ ಅದರಲ್ಲಿ ನೀನು ಬೀಳಲ್ಲ. ತಮಾಷೆ ಎಲ್ಲ ಹೇಳ್ತಾರೆ. ನಾನು ಏನೋ ಕಾಮಿಡಿ ಮಾಡ್ತಾ ಇಲ್ಲ ನಿಮ್ಮನ್ನ. ದೇವರ ವಾಕ್ಯ ಇರ್ತದೆ, ಕೆಟ್ಟದನ್ನು ಆಶಿಸಿ. ಮುಂದೆ ಓದಿ. ನಾವು ಆಶಿಸುವವರಾಗಬಾರದೆಂಬ ನಾವು ಕೆಟ್ಟದನ್ನು ಆಶಿಸಬಾರದೆಂಬುದಾಗಿ ಈ ಸಂಗತಿಗಳು ನಮಗೆ ಯಾರಿಗೆ? ಬೇರೆಯವರಿಗಲ್ಲ, ನಮಗೆ ಸಭೆಯಲ್ಲಿರುವಂತ ಸಾಲೋನಿನ ರೋಜ ಈ ಸಭೆಯವರೆಗೆ ನಾವು ಕೆಟ್ಟದನ್ನು ಆಶಿಸಬಾರದು. ಮತ್ತೊಬ್ಬ ಹೆಂಡತಿಯನ್ನು, ಮತ್ತೊಬ್ಬ ಹುಡುಗಿನ, ಮತ್ತೊಬ್ಬ ಹುಡುಗನ, ಮತ್ತೊಬ್ಬ ವಿಷಯವನ್ನ, ದೇವರಿಗೆ ಇಷ್ಟವಿಲ್ಲ ಕಾರ್ಯಗಳನ್ನ ನಾವು ಮಾಡಬಾರದು. ನಾನು ಮಾಡ್ತೀನಿ, ಮಾಡು, ಅನುಭವಿಸು. ಅದು ನಾನು ಮಾಡಿಲ್ಲ. ನೀನು ತಿಂತೀಯ, ಅದು ಹೇಳ್ತಾರೆ, ಉಪ್ಪು ತಿಂದವರು ನೀರು ಕುಡಿಲೇಬೇಕು, ಊರಿಗೆ ಬಂದವರು ನೀರು ಬರಲೇಬೇಕು. ನೀನು ಮಾಡಿದ ತಪ್ಪಕ್ಕೆ ನೀನು ಪ್ರತಿಫಲ ತಿನ್ನಲೇಬೇಕು. ಆಟ ಆಡಿ ದೇವರು ಇನ್ನು ಇಲ್ಲಿ ಒಂದು ನಾಟಕ, ಮನೆಯಲ್ಲಿ ಒಂದು ನಾಟಕ, ಕೆಲಸದಲ್ಲಿ ಒಂದು ನಾಟಕ. ಬಿಡಲ್ಲಪ್ಪ, ನನ್ನ ಏಸಪ್ಪ ನಿನ್ನ ಬಿಡಲ್ಲಪ್ಪ, ನಿನ್ನಂತೂ ಬಿಡಲ್ಲ. ಸಹೋದರಿ ನೀನು ಬಿಡಲ್ಲ. ನೀ ಎಲ್ಲಿ ಹೋದ್ರು, ಇಡೀ ಜಗತ್ತಿನಲ್ಲಿ ಎಲ್ಲಿ ಹೋದ್ರು ನೀನು ಬಿಡಲ್ಲ. ತಿನ್ನಲೇಬೇಕು. ಮುಂದೆ ಹೋಗಿ ನಿದರ್ಶನಗಳಾಗಿವೆ. ಹ್ಮ್ ಅವರಲ್ಲಿ ಕೆಲವರು ಹ್ಮ್
ನೀವ್ ಹೇಳ್ತೀರಾ ಪಾಸ್ಟರ್ ನಮ್ಮ ಮನೆಯಲ್ಲೆಲ್ಲ ವಿಗ್ರಹ ಎಲ್ಲ ಪಾಸ್ಟರ್ ಅಲ್ಲ, ಇಲ್ಲ ಪಾಸ್ಟರ್ ಅಲ್ಲ. ನಾವು ವಿಗ್ರಹ ಆರಾಧನೆ ಮಾಡಿ 1 ಸಾಮೆಯಲ್ಲಿ 15, 22, 23 ನೀವು ಆಮೇಲೆ ಓದಿಕೊಳ್ಳಿ. ವಿಗ್ರಹ ಆರಾಧನೆ ಯಾವುದಕ್ಕೆ ಸಮಾನವಾಗಿದೆ? ಅವಿದ್ಯತೆಗೆ, ಮಾಟ ಮಂತ್ರಕ್ಕೆ, ಅನೇಕ ಕೆಟ್ಟ ಕಾರ್ಯಕ್ಕೆ ಅವಿದ್ಯತೆ. ಯಾವಾಗ ನೀವು ಪಾಸ್ಟರ್ ಮಾತು, ದೇವರ ಮಾತು, ಸಭೆಗೆ ನೀವು ವಿದ್ಯನಾಗಿರುವೋ ನೀನು ಮಾಟ ಮಂತ್ರಕ್ಕೆ ಕೈ ಹಾಕಿದ್ಯಾ, ವಿಗ್ರಹ ಆರಾಧನೆಗೆ ಕೈ ಹಾಕಿದ್ಯಾ. ಸಹೋದರ ಸಹೋದರಿ, ವಂಚಿಸಿಕೋಬೇಡ. ನಿನ್ನನ್ನು ನೀನು ವಂಚಿಸಿಕೋಬೇಡ. ಬೈಬಲ್ ಹೇಳ್ತಾರೆ ಯಾವ ವಿಗ್ರಹ ಆರಾಧನೆಗೆ ಕೈ ಹಾಕಿದ್ರು. ಓದಿ. ಜನರು ಉಣ್ಣುವುದಕ್ಕೂ ಕೆಲವು ಬೇರೆ ಇನ್ನೊಂದು ಎಲ್ಲ ಗಮನಿಸಿ. ಬಿರಿಯಾನಿ ಮಾಡಿದಂತ ಹೆಂಗು ಕಷ್ಟ ಅಮ್ಮ. ಏಸಪ್ಪಗೆ ಬಿರಿಯಾನಿ ಅಲ್ಲಮ್ಮ ಬೇಕಾಗಿರೋದು. ಏಸಪ್ಪಗೆ ಬೇಕಾದದ್ದು ಸ್ಟೇಜು, ಲೈಟ್ಸು, ಮತ್ತೊಂದಲ್ಲ. ಏಸಪ್ಪಗೆ ಬೇಕಾಗಿದ್ದು ಎಂದು ಫಸ್ಟ್ ನಮ್ಮ ಊರಲ್ಲಿ ನಮ್ಮ ಮಹಾಮಂದಿರದಲ್ಲಿ ಹೋಗ್ಲಿ, ಪರವಾಗಿಲ್ಲ ಹೋಗ್ಲಿ. ಸುವಾರ್ತೆ ಸಾರುವುದು ನಮ್ಮ ಕರ್ತವ್ಯ. ಸುವಾರ್ತೆ ಸಾರುವುದು ನಮ್ಮ ಹಕ್ಕೋದು. ಉಪದೇಶ ಮಾಡುವುದು ನಮ್ಮ ಹಕ್ಕೋದು. ಓದಿ. ಕುಡಿಯುವುದಕ್ಕೂ ಕೂತುಕೊಳ್ಳೋದಕ್ಕೂ ಕೆಲವರು ಏನಿಲ್ವಾ, ಏನು ಕೊಡಲ್ವಾ ಅಮ್ಮ? ದಯವಿಟ್ಟು ಕೈ ಎತ್ತಿ ನಿಮಗೆ ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಮ್ಗೆ ಏನು ಮಾಡಿದಾಗ ಪರವಾಗಿಲ್ಲ, ದಯವಿಟ್ಟು ಜನನ ಕೂಡಿಸಿ. ಅದು ದೇವರ ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾದ, ಅದು ಆಶೀರ್ವಾದಕ್ಕಾದ. ಆಮೇಲೆ ಮುಂದೆ ಕುಣಿದಾಡುವುದಕ್ಕೆ ಎತ್ತರು ಎಂದು ಬರೆದದೆಯಲ್ಲ. ನೀವು ವಿಗ್ರಹ ಆರಾಧಕರಾಗಬೇಡಿರಿ. ಅವರಲ್ಲಿ ಕೆಲವರು ಜಾರತ್ವ ಮಾಡಿ ಒಂದೇ ದಿನದಲ್ಲಿ 23,000 ಮಂದಿ ಸತ್ತರು. ನಾವು ಜಾರತ್ವ ಮಾಡದೆ ಇರೋಣ. ಕೆಲವರು ಕರ್ತನನ್ನು ಪರೀಕ್ಷಿಸಿ ನೋಡ್ರಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದೇವರಿಗೆ ಸಂತೋಷ ಇಲ್ಲ ಅಂತ ಏನು ಮಾತು ಏನಂದ್ರೆ, ಅವರೆಲ್ಲರೂ ಏನ್ ಮಾಡಿದ್ರು? ಕೆಟ್ಟದನ್ನು ಹಸಿಸಿದ್ರು. ಅದು ಮಾತ್ರವಿಲ್ಲದೆ ಅವರು ಮಾಡಿದ ವಿಗ್ರಹ ಆರಾಧನೆ ಮಾಡಿದ್ರು. ಅದು ಮಾತ್ರವಿಲ್ಲದೆ ಅವರು ಜಾರತ್ವ ಮಾಡಿದ್ರು. ಅದು ಮಾತ್ರವಿಲ್ಲದೆ ಕರ್ತನನ್ನು ಪರೀಕ್ಷಿಸಿದ್ರಂತೆ. ನೀವು ನಿಜವಾದ ದೇವರ ನೋಡ್ರಿ, ನಿಮಗೆ ನಂಬಿಕೆ ಇದ್ರೆ ನಿಜವಾದ ದೇವರಲ್ಲಿ ಕರೆಕ್ಟ್ ಆಗಿದ್ರೆ ಅದ್ಭುತ ಮಾಡಿ. ನೀವು ಬಂದ್ಬಿಟ್ಟು ಏನೋ ಮಾಡಿಕೊಂಡು ನನಗೆ ದೇವರು ಏನು ಮಾಡಿ, ನನಗೆ ಏನು ಮಾಡಲೇ ಇಲ್ಲ, ನಾನೇ ಹೇಳ್ಬಿಡ್ತೀನಿ ಮಾಡಲ್ಲ. ಬಂದ್ರೆ ಇಲ್ಲಿ ಗಂಟೆ ಕರೆಕ್ಟ್ ಆಗಿದ್ರೆ, ಇಲ್ಲದೆ ಎತ್ತಿ ಇವಾಗಲೇ ಹೋಗ್ಬಿಡು. ಕರೆಕ್ಟ್ ಆಗಿರ್ಲಿ, ಪ್ರಾಣ ಹೋಗ್ಲಿ, ಸತ್ತೋಗೋಣ ದೇವರಿಗೋಸ್ಕರ. ಜೀವ ಹೋಗ್ಬಿಡ್ಲಿ ಪರವಾಗಿಲ್ಲ, ಸತ್ತೋಗೋಣ. ನಾವು ಅದಕ್ಕೋಸ್ಕರ ನೀವು ಊರಿಗೆ ಬಂದಿರೋ. ಸತ್ತರು ಪರವಾಗಿಲ್ಲ, ದೇವರಿಗೋಸ್ಕರ. ನೀವು ಯಾರಾದ್ರೂ ಕಾಪಾಡ್ದ? ಎಷ್ಟು ಜನ ನಮ್ಮ ಒಡೆಗೆ ಬಂದಿದ್ದಾರೆ, ಎಷ್ಟು ಜನ ನಮ್ಗೆ ಕಿರುಕುಳ ಕೊಟ್ಟವ್ರೆ, ರಾತ್ರಿ 1 ಗಂಟೆಗೆ ಬಂದು ಎಬ್ಬಿಸಿದ್ದಾರೆ, ಸರ್ಕಾರ ಕರ್ಕೊಂಡು ಹೋಗಿದ್ದಾರೆ. ಎಷ್ಟು ನೀವು ಬಂದ್ರ ಒಬ್ಬರಾದ್ರೂ ನಮ್ಮ ಜೊತೆ ಇದ್ರ ನಿಂತ್ಕೊಂಡ್ರ? ಇಲ್ಲ. ಇವತ್ತು ಪಾಸ್ಟ್ ಜೊತೆ ಇರಬೇಕು, ಪಾಸ್ಟ್ ಹತ್ರ ಹೋಗ್ಬೇಕು. ಯಾರಿಲ್ಲ ಅವಾಗ. ಕರೆಕ್ಟ್ ಆಗಿರ್ಲಿ, ಕರೆಕ್ಟ್ ಆಗಿ ನಡೀರಿ, ಅದಕ್ಕೆ ದೇವರು ಪ್ರತಿಫಲ ಕೊಡ್ತಾರೆ. ಪಾಸ್ಟ್ ಕೊಡಲ್ಲ. ಯಾಕೆ? ನಲ್ವತ್ತು ದಿನ ಅದ್ಭುತ ನಡಿಬೇಕಾಗಿತ್ತು, 40 ದಿನ ಬಿಡುಗಡೆ ಸಿಗಬೇಕಾಯ್ತು, 40 ದಿನದಲ್ಲೇ ಅದ್ಭುತಗಳು ನಡಿಬೇಕಾಯ್ತು. 40 ವರ್ಷ ಹೇಳ್ಕೊಂಡು ಅದ್ಭುತ ನಡೆದಿಲ್ಲ. ಯಾಕಂದ್ರೆ ಮುಂದೆ ವಾಕ್ಯ ನೋಡ್ತೀವಿ. ಇದಲ್ಲದೆ ಅವರೆಲ್ಲರೂ ಕೆಲವರು ಗುಣಗುಟ್ಟಿದರು. ಓದಿದಾಗ ಕೆಲವರು ಯಾವಾಗಲಿದೆ ವಾಕ್ಯ ಸೇರುವಾಗಲೇ ಕೆಲವರು ಹೇಳ್ತಾರೆ, ಅಪ್ಪ ಸಾಕಪ್ಪ, ದೇವರ ಅದು ಮಾಡ್ತಾನೆ, ದೇವರು ಇದು ಮಾಡ್ತಾನೆ, ಇದು ಹೇಳಿದ್ರೆ ಸಾಕು, ನಮ್ಗೇನು ಮಾಡಿಲ್ಲ. ಗುಣಗುಟ್ಟುವಂತ ಸಹೋದರ ಸಹೋದರಿ, 40 ವರ್ಷ 400 ವರ್ಷ ನಿಮಗೇನು ಮಾಡಲ್ಲ. ಗುಣಗುಟ್ಟುವಂತ ಯಾರು ಗುಣಗುಟ್ಟೋದು? ಚಿಕನ್ ಇದ್ರೆ ಗುಣಗುಟ್ಟೋದು, ಮಟನ್ ಇದ್ರೆ ಗುಣಗುಟ್ಟೋದು, ಮೀನು ಇದ್ರೆ ಗುಣಗುಟ್ಟೋದು, ಎಲ್ಲಾರು ಗುಣಗುಟ್ಟೋದು. ನಾ ಕಳೆದ ಭಾಗ ಹೇಳಿದೆ,
ಇರೋದ್ರಲ್ಲೇ ತೃಪ್ತನಾಗಿರ್ಲಿ, ಇರೋದ್ರಲ್ಲೇ ತೃಪ್ತನಾಗಿರ್ಲಿ. ನನಗೆ ಅದು ಬೇಕು ಇದು ಬೇಕು ಅಂತ ಮಾಡಕ್ ಹೋಗ್ಬೇಡಿ. 500 ರೂಪಾಯಿ ದುಡ್ಡು ಬಿಟ್ಟು 3,000 ಖರ್ಚು ಮಾಡಿದ್ರೆ ಆಗುತ್ತಾ? ನಿಮ್ ಜೀವನ ನಡೀತದ? 500 ರೂಪಾಯಿ ದುಡ್ಡು ಬಿಟ್ಟು 3,000 ಖರ್ಚು ಮಾಡೋದು ಈ ವ್ಯಕ್ತಿ. ಇವ್ರು ಹೇಳೋದು ನನ್ನ ದುಡ್ಡೇ ಇಲ್ಲ, 3,000 ಖರ್ಚು ಮಾಡಿದ್ರೆ ಹೆಂಗೆ? 500 ರೂಪಾಯಿ ನೀನು ಸಂಪಾದನೆ ಮಾಡಿದ್ರೆ 200 ರೂಪಾಯಿ ಮನೆಗೆ ಕೊಡು, 100 ರೂಪಾಯಿ ನೀನು ಖರ್ಚು ಮಾಡಿ, 200 ರೂಪಾಯಿ ಚುರುಮಲಿಕ್ಕೋ. ಅದು ಜ್ಞಾನವುಳ್ಳ ಮನುಷ್ಯನು, ಜ್ಞಾನವುಳ್ಳ ಒಂದು ಸಹೋದರಿ. 500 ರೂಪಾಯಿ ದುಡ್ಡು ಬಿಟ್ಟು ನೀನು 3,000 ಖರ್ಚು ಮಾಡಿದ್ರೆ ಸಾಲ ಆಗಿದ್ರೆ ಇನ್ನೇನಾಗುತ್ತೆ? ಅವರೆಲ್ಲರೂ ಗುಣಗುಟ್ಟುವಂತ ಕಾರ್ಯ ಯಾವುದು? ನೀನು ಮಾಡಿದ್ರು. 40 ವರ್ಷ ಯಾವುದು ಅವರು ಮಾಡಿದ್ರು. ದೇವರ ಆಸೆ ಇಲ್ಲ, ನನ್ನ ಜನರು ಚೆನ್ನಾಗಿರ್ಬೇಕು, ನನ್ನ ಜನರು ಚೆನ್ನಾಗಿರ್ಬೇಕು. ಯಾಕಂದ್ರೆ ಅವರು ಎಲ್ಲ ಪೀಡಿತರಾದರು, ಅವರೆಲ್ಲ ಗುಣಗುಟ್ಟವರಾದರು, ಅವರೆಲ್ಲ ಕೆಟ್ಟದನ್ನು ಹಸಿಸಿದ್ರು, ಅವರು ವಿಗ್ರಹ ಆರಾಧಕರಾದರು, ಕೆಲವರು ಕೆಟ್ಟ ಕಾರ್ಯಗಳು ಮಾಡಿದ್ರು. ಅದಕ್ಕೆ ಅವರಿಗೆ ಶಿಕ್ಷೆ. ಪ್ರಿಯರೇ, ಬೇಗ ಅದ್ಭುತ ಆಗ್ಬೇಕಾ? ಬೇಗ ಬಿಡುಗಡೆ ಆಗ್ಬೇಕಾ? ಕರೆಕ್ಟ್ ಆಗಿ ನಡಿ, ದೇವರು ತೋರಿಸುವ ಮಾರ್ಗದಲ್ಲಿ ನಡಿ. ಅಗಾಧವಾದ ಮಾರ್ಗದಲ್ಲಿ ನಡೆದ್ರೆ ನಿನ್ನ ಆಶೀರ್ವಾದ ಇಲ್ಲ. ಓದಿ ಮುಂದೆ. ಗುಣಗುಟ್ಟಿ ಸಂಹಾರಕನ ಕೈಯಿಂದ ನಾಶವಾದರು. ನೀವು ಗುಣಗುಟ್ಟಬೇಡ್ರಿ. ಅವರಿಗೆ ಸಂಭವಿಸಿದನು ಈ ಸಂಗತಿಗಳು ನಿದರ್ಶನ ರೂಪವಾಗಿದೆ ಮತ್ತು ನಮಗೆ ಬುದ್ಧಿವಾದವಾಗಿ ಇದು ನಮಗೆ ಬುದ್ಧಿ ಕಲಿಸಿಕೊಡ್ತದೆ. ಇನ್ನು ಮಾಯಿಂದ ಹಾಳಾಗೋದ್ರು ನೀವು ಹಾಳಾಗಬೇಡ್ರಿ, ಕೆಟ್ಟದನ್ನ ಶಿಕ್ಷಿ ಹಾಳಾಗೋರು ನೀವು ಹಾಳಾಗಿ ಹೋಗ್ಬೇಡ್ರಿ, ವಿಗ್ರಹ ಆರಾಧನೆ ಮಾಡಿ ಹಾಳಾಗೋದ್ರು ನೀವು ಹಾಳಾಗಿ ಹೋಗಬೇಡ್ರಿ, ಕರ್ತನನ್ನು ಪರೀಕ್ಷಿಸಿ ಹಾಳಾಗೋದ್ರು ನೀವು ಹಾಳಾಗಬೇಡ್ರಿ, ಕರ್ತನನ್ನು ಗುಣಗುಟ್ಟಿ ಸಂಹಾರದ ದೂತನ ಕೈಯಲ್ಲಿ ಸತ್ತು ಹೋದ್ರು ನೀವು ಸತ್ತು ಹೋಗ್ಬೇಡ್ರಿ. ದೇವರ ಆಶೀರ್ವಾದ ನಮಗೆ ಬರದಿರ ಕಾರಣ ಏನು? ನಮ್ಮ ತಪ್ಪು, ನಾವು ಮಾಡುವಂತ ತಪ್ಪು. ಯಾವಾಗ ಮನಸ್ಸಾಂತರ ಹೊಂದಿಕೊಂಡು ನೀವು ಪರಿಶುದ್ಧವಾಗಿ ಜೀವಿಸ್ತೀವಿ, ಒಂದು ವೇಳೆ ದೇವರ ಮನಸ್ಸಾಂತರ ಬಂದು ದೇವರು ಕರುಣೆ ತೋರಿಸಿ ನಿನ್ನ ಮನಸ್ಸಾಂತರವನ್ನು ನೋಡಿ ಒಂದು ವೇಳೆ ಅರ್ಥ ಮಾಡುವುದು. ಬೇಗ ಮನಸ್ಸಾಂತರ ಹೊಂದಬೇಕು, ಬೇಗ ಮನ ತಿಳಿದು ಬೇಗ ಆ ಕೆಟ್ಟ ಕಾರ್ಯಗಳು ಬಿಟ್ಟು ಬಾ. ಸಭೆ ಅನ್ನೋದು ಬಹಳ ಮುಖ್ಯವಾದದ್ದು. ಸಭೆ ಅನ್ನೋದು ಬಹಳ ಮುಖ್ಯವಾದ ಸ್ಥಳ. ಆ ಸ್ಥಳದಲ್ಲಿ ಬರಕ್ಕೆ ನೀನು ದೇವರು ಆರಿಸಿಕೊಂಡಿದ್ದಾನೆ. ಅದಕ್ಕೆ ಯೋಗ್ಯರಾಗಿ ನಡೆದುಕೊಳ್ಳಿ, ಯೋಗ್ಯರಾಗಿ ನಡೆದುಕೊಳ್ಳಿ. ಯೋಗ್ಯತೆ ಇಲ್ಲ ಅಂದ್ರೆ ಆಶೀರ್ವಾದ ಬರುವುದಿಲ್ಲ, ಯೋಗ್ಯತೆ ಇಲ್ಲ ಅಂದ್ರೆ ಆಶೀರ್ವಾದ ಬರುವುದಿಲ್ಲ. ಬೈಬಲ್ ವಾಕ್ಯ ಹೇಳ್ತಾರೆ, ನಮ್ಮನ್ನು ಎಚ್ಚರಿಸ್ತಾರೆ. ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತಾರೆ. ಕೊನೆದಾಗ ನಾನು ಮುಗಿಸ್ತೇನೆ. 1 ಪೂರ್ವಕಾಲ 28-20 ವಾಕ್ಯದಲ್ಲಿ ನಾವು ಓದುವುದಾದ್ರೆ, ಈ ಕಾರ್ಯ ನಡೆಯುವವರೆಗೂ ನಿನ್ನನ್ನು ದೇವರು ಕೈ ಬಿಡುವುದಿಲ್ಲ. ದಾವೀದನು ಸಾಲವನ್ನು ನೋಡಿ ಹೇಳಿದರು, ನೀನು ಆನೆಯ ಕತ್ತಿ ಮುಗಿಸುವವರೆಗೂ ಆತನು ನಿನ್ನನ್ನು ಕೈ ಬಿಡುವುದಿಲ್ಲ, ಆತನು ಕೈ ಬಿಡುವುದಿಲ್ಲ. ಒಂದು, ದೇವರ ಕಾಲ ಇದೆ. 2, ನಮ್ಮ ಕೈಯಲ್ಲಿ ಅದ್ಭುತ ಪದಗಳಂತ ಕಾಲ ನಮ್ಮ ಕೈಯಲ್ಲಿದೆ. 3ನೇದಾಗಿ ದೇವರು ಹೇಳ್ತಾರೆ, ನಾನು ಇವುಗಳನ್ನು ನಡೆಸುವವರೆಗೂ ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನ ಗ್ರಾಮ ರಕ್ಷಣೆ ಹೊಂದಿಕೊಳ್ಳುವವರೆಗೂ ನಿನ್ನನ್ನು ಬಿಡುವುದಿಲ್ಲ, ಈ ಗ್ರಾಮಗಳೆಲ್ಲ ರಕ್ಷಣೆ ಬರುವವರೆಗೂ ನಿನ್ನನ್ನು ನಾನು ಬಿಡುವುದಿಲ್ಲ. ಓದಿರಿ 1 ಪೂರ್ವಕಾಲ 28-20ನೇ ವಾಕ್ಯ. ಆಮೇಲೆ ದಾವೀದನು ತನ್ನ ಮಗನಾದ ಸೊಲೊಮೋನನಿಗೆ ಚಿರಚಿತ್ತನಾಗಿರು, ಧೈರ್ಯದಿಂದಿರು, ಕೆಲಸಕ್ಕೆ ಕೈ ಹಾಕು, ಅಂಜಬೇಡ, ಕಳವಳಗೊಳ್ಳಬೇಡ, ನನ್ನ ದೇವರಾಗಿರುವ ಯೆಹೋವ ದೇವರು ನಿನ್ನ ಸಂಗಡ ಇರುತ್ತಾನೆ. ಆತನು ತನ್ನ ಆಲಯದ ಎಲ್ಲಾ ಕೆಲಸವು ತೀರುವವರೆಗೂ ನಿನ್ನನ್ನು ಕೈ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ದೇವರು ನಮ್ಮ ಕುರಿತು ಸಿಗುತ್ತಾ ಯೋಚನೆ, ದರ್ಶನ, ಸಂದರ್ಭ ನೆರವೇರುವವರೆಗೂ ನಮ್ಮನ್ನು ಕೈ ಹಿಡಿದಾನೆ. ಹಲ್ಲೆಲೂಯಾ.
ನಂಬುವಂತ ಜನಗಳ ಬಿಟ್ಟು ಹೋಗ್ಲಿ. ಅವಾಗ ಹೇಳ್ತೀನಿ, ಯಾರು ಶಾಶ್ವತ ಇಲ್ಲ, ನೀವು ಯಾರು ಶಾಶ್ವತ ಇಲ್ಲ, ನೀವು ಯಾರು ಶಾಶ್ವತ ಇಲ್ಲ. ನೀವು ಕೂಡ ನಾನು ಓಡಿ ಹೋಗ್ಬೋದು, ನಾನು ಬಿಟ್ಟು ಹೋಗ್ಬೋದು, ಆದರೆ ನಮ್ಮನ್ನ ಕೈ ಹಿಡಿದಂತ ದೇವರು ಎಂದಿಗೂ ಕೈ ಬಿಡುವುದಿಲ್ಲ. ಆ ದೇವರು ಎಂದಿಗೂ ನನ್ನ ಕೈ ಬಿಡುವುದಿಲ್ಲ. ಅದೇ ದೇವರು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ. ದೇವರು ಯಾಕೆ ಈ ಮಾತುಗಳು ಹೇಳ್ತಾ ಇದ್ದೀನಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕೀರ್ತನೆ 22 1ನೇ ವಾಕ್ಯ, ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿ ಅಂತ ಆ ಘೋರ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಕೂಗುವಂತ ಶಬ್ದ, ದಾವೀದನು ಪ್ರವಾದಿಯಾಗಿ ಅಲ್ಲಿ ಕೂಗುತ್ತಾ ಇದ್ದಾನೆ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿ. ಆ ಯೇಸು ಸ್ವಾಮಿ ಆ ಕಲ್ವಾರಿ ಶಿಲುಬೆಯಲ್ಲಿ ಕೈ ಬಿಡಲ್ಪಟ್ಟವನಾಗಿ ತೂಕಾಡಿದನು. ಯಾವುದಕ್ಕೋಸ್ಕರ? ನಮ್ಮ ಕೈ ಹಿಡಿಯೋದಕ್ಕೋಸ್ಕರ. ದಿಕ್ಕಿಲ್ಲದವನು, ಅನಾಥನು, ವಿಧಿಯವನು, ಯಾರು ಸಹಾಯ ಇಲ್ಲದವರ ಕೈ ಹಿಡಿಯುವುದಕ್ಕೋಸ್ಕರ ಯೇಸು ಆ ಕಲ್ವಾರಿ ಶಿಲುಬೆಯಲ್ಲಿ ನಿಮಗಾಗಿ ನನಗಾಗಿ ಕೈ ಬಿಡಲ್ಪಟ್ಟವನಾಗಿ ತಂದೆಯನ್ನು ನೋಡಿ, ತಂದೆ ಯೋಹಾನ ಸುವಾರ್ತೆ ನೋಡಿ, ಯಾವಾಗಲೂ ತಂದೆ ಅಂತಾರೆ. ಆದ್ರೆ ಶಿಲುಬೆ ಹೇಳಿದಾಗ ನನ್ನ ದೇವರೇ ಆ ಮಾತು ಕೇಳುವಾಗ ನಮಗೆ ಬಂದು ಬರ್ತದೆ. ಒಂದು ತಂದೆನ ದೇವರಾಗಿ ಕರೀತಾರೆ ಯೇಸು ಸ್ವಾಮಿ. ನನ್ನ ತಂದೆ ಯಾರು ನನ್ನ ಕೈ ಬಿಟ್ಟಿ. ಯೇಸುವಿಗೂ ತಂದೆಗೂ ಅಷ್ಟು ಐಕ್ಯತೆ. ಒಂದು ದಿನ ನನ್ನ ಸಹಿಸಿಕೊಳ್ತಾರೆ ದೇವರು. ಯೇಸುವಿಗೆ ತಂದೆಗೆ ಒಳ್ಳೆ ಐಕ್ಯತೆ. ತಂದೆ ಕೈ ಬಿಡಲ್ಪಟ್ಟಂತ ಸ್ಥಿತಿ ಅದನ್ನು ತಡೆಯಕ್ಕಾಗಿಲ್ಲ. ಯಾಕೆ? ಆ ಯೇಸು ಕೈ ಬಿಡಲ್ಪಟ್ಟವನಾಗಿ ಆ ಕಲ್ವಾರಿ ಶಿಲುಬೆಯಲ್ಲಿ ತೂಗಡಿಸಲ್ಪಟ್ಟನಂದ್ರೆ ಎಲ್ಲಿರುವಂತ ಸ್ವಾಮಿ, ನಾರಾಯಣ ಸ್ವಾಮಿ, ಆಂಜನಪ್ಪ, ಆಂಜನಮ್ಮ, ನಾರಾಯಣಮ್ಮ, ವೆಂಕಟಮ್ಮ ಪ್ರತಿಯೊಬ್ಬರ ಕೈಗಳನ್ನು ಹಿಡಿಯುವುದಕ್ಕೋಸ್ಕರ. ಅವರಿಗೋಸ್ಕರ ನನ್ನ ಪ್ರಾಣವನ್ನು, ನನ್ನ ರಕ್ತವನ್ನು ಸುರಿಸಿದ್ದಾರೆ. ಕಲ್ವಾರಿ ಶಿಲುಬೆ ಅಪೊಸ್ತಲ ಕಲ್ವಾರಿ ಶಿಲುಬೆ ಕೈ ಬಿಡಲ್ಪಟ್ಟವನಾಗಿ ನಿನಗೋಸ್ಕರ ನನಗೋಸ್ಕರ ತೂಗಡಿಸಲ್ಪಟ್ಟ. ನಿಮಗೆ ಒಂದು ಮನಸ್ಸಾಕ್ಷಿ ಬೇಡವಾ? ಅದನ್ನು ನೋಡಿ ಕೂಡ ಮತ್ತೆ ಹೆಂಗಿ ಪಾಪ ಮಾಡಕ್ಕೆ ಬರ್ತದೆ? ಸೈತಾನ ಜನರು, ಸೈತಾನ ಮಕ್ಕಳು, ದೇವರ ಮಕ್ಕಳಲ್ಲ. ದೇವರ ಮಕ್ಕಳು ದೇವರಿಗೋಸ್ಕರ ಜೀವಿಸ್ತಾರೆ, ದೇವರಿಗೋಸ್ಕರ ಬದುಕುತ್ತಾರೆ. ಸೈತಾನ ಮಕ್ಕಳು ಸೈತಾನನ ಕಾರ್ಯವು ಸೈತಾನನ ಸಂಬಂಧಪಟ್ಟಿದ್ದು ಮಾಡುತ್ತಾರೆ. ದೀಕ್ಷಾಸ್ಥಾನ ಎತ್ತಿ ರಕ್ಷಣೆ ತಕ್ಕೊಂಡು ದೇವರಿಗೋಸ್ಕರ ಅನೇಕ ಮಾಡಿ ಕೊಟ್ಟು ಪಾಪದಲ್ಲಿ ಜೀವಿಸಿದ ಅವಮಾನ ಆಗಲ್ಲ. ಆ ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಸ್ವಾಮಿನ ಆಕೆ ಕಲ್ವಾರಿ ಶಿಲುಬೆ ಹೊಡೆಯುವುದು 10,000 ಶ್ರೇಷ್ಠನಾದ ದೇವರು ನಮಗೋಸ್ಕರ ಕಲ್ವಾರಿ ಶಿಲುಬೆ ಸತ್ತನ. ನಾವೇನಾದ್ರೂ ಮಾಡಿದ್ರೆ, ದ್ರೋಹ ಮಾಡ್ಬಿಟ್ರೆ ಹೆಂಗಂತೀನಿ ಗೊತ್ತಾ? ಎಷ್ಟು ಮಾಡಿದೆ ಆ ವ್ಯಕ್ತಿಗೆ, ಆ ಸಿಸ್ಟರ್ಗೆ ಎಷ್ಟು ಮಾಡಿದೆ ನೋಡಿ, ಹಿಂಗ್ ಮಾಡ್ಬಿಟ್ರು. ಎಷ್ಟು ತಪ್ಪು ಮಾಡ್ತಿದೆ ಸಹೋದರ ಸಹೋದರಿ, ಎಷ್ಟು ಪಾಪಗಳು ಮಾಡ್ತಿದ್ಯಾ. ಬಿಡ್ತಾರೆ, ಪ್ರಾಣ ಕೊಟ್ಟಿದ್ದಾರೆ, ನಿನ್ನ ಬಿಡಿಸುವುದಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ಏನೋ ಹಣ ಕೊಟ್ಟಿಲ್ಲ, ಆಸ್ತಿಯನ್ನು ಕೊಟ್ಟಿಲ್ಲ, ಪ್ರಾಣ ಕೊಟ್ಟಿದ್ದಾರೆ. ಬಿಡಲ್ಲ ದೇವರು ಬಿಡಲ್ಲ, ನಿನ್ನ ಬಿಡಲ್ಲ. ನಿನ್ನ ಒಡೆದು ನಿನ್ನನ್ನು ಮಾಡೇ ಮಾಡ್ತಾರೆ. ತಪ್ಪು ಜೀವಿಸುವಂತ ಪ್ರತಿಯೊಬ್ಬರಿಗೂ ಬಿಡಲ್ಲ ದೇವರು. ಆ ಕಲ್ವಾರಿ ಶಿಲುಬೆಯಲ್ಲಿ ನಮಗಾಗಿ ನನ್ನ ಮಕ್ಕಳು ಕಷ್ಟ ಮಾಡಬಾರದು ಅಂತ ಆ ಕಲ್ವಾರಿ ಶಿಲುಬೆಗೆ ಕೈ ಬಿಡಲ್ಪಟ್ಟು ನೋಡಿ. 22 ಕೀರ್ತನೆ 22 ಓದಿ ನೋಡಿ. ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿ. ಇದು ಕೀರ್ತನಗಾರನು ಪ್ರವಾದದ ಮಾತು ಯೇಸು ಹೇಳುವಂಥದ್ದು. ಮತ್ತೆ ಸುವಾರ್ತೆ, ಲೂಕನ ಸುವಾರ್ತೆ, ಮಾರ್ಕನ ಸುವಾರ್ತೆ ಹೇಳಿರುವಂತಹ ಮಾತುಗಳನ್ನು ಪ್ರವಾದನೆ ಆಗ್ತಿದ್ದ.
ಇಷ್ಟೆಲ್ಲ ಕಷ್ಟಪಟ್ಟಂತ ದೇವಿ ಇವಾಗ ಕೂಡ ಹೇಳ್ತಾರೆ, ನಾ ಕೈ ಬಿಡಲ್ಪಟ್ಟಿದ್ದೇನಕ್ಕಂದ್ರೆ ನಿನ್ನ ಕೈ ಬೇಕು. ನಾ ಕೈ ಬಿಡಲ್ಪಟ್ಟನು ನಿನ್ನ ಕೈ ನಾನು ಬಿಡುವುದಿಲ್ಲ, ನಾನಿನ್ನು ಬಿಡುವುದಿಲ್ಲ, ನಾನಿನ್ನು ತೊರೆಯುವುದಿಲ್ಲ. ಎಷ್ಟು ಒಳ್ಳೆ ದೇವರು. ಇವರಿಗೆ ಏನ್ ಮಾಡ್ಬಿಟ್ಟಿವಿ, ಏನ್ ಕೊಟ್ಟಿವಿ? ಕಲ್ವಾರಿ ಶಿಲುಬೆ ನಮಗೋಸ್ಕರ ಸತ್ತಂತ ಯೇಸು, ನಮಗೋಸ್ಕರ ಪ್ರಾಣ ಕೊಟ್ಟಂತ ದೇವರು, ನಮಗೋಸ್ಕರ ಸತ್ತಂತ ದೇವರು. ಆ ದೇವರಿಗೆ ನಾವು ಕೊಡುವಂತ ಬಹುಮಾನ ಏನ್ ಗೊತ್ತಾ? ಅವಮಾನ, ನಿಂದನೆ. ಬೈಬಲ್ ಹಿಂದೆ ಹೇಳ್ತಾರೆ, ನೀನು ಒಂದು ಸಾರಿ ದೇವರ ಆಮೇಲೆ ಪವಿತ್ರಾತ್ಮ ಜ್ಞಾನ ಹೊಂದಿ ಇವುಗಳೆಲ್ಲ ಮಾಡಿ ನೀವು ಪಾಪ ಮಾಡುವಾಗ ಯೇಸು ಸ್ವಾಮಿನ ಅವಮಾನ ಪಡಿಸ್ತಾ ಇದೆಯಾ? ಮತ್ತೆ ಶಿಲುಬೆಲ್ಲ ಕೇಳಿ ಕೂಡ ನೀನ್ ಮಾಡ್ತಿದ್ರೆ ನಿನ್ನ ಗುಂಡಿಗೆ ಎಂತಾದ್ರು ಬರ್ತಾರೆ. ಕಾಲ ಇದೆ, ಕಾಲ ಯಾವುದು ಕೆಟ್ಟೋಗಿಲ್ಲ. ದಯವಿಟ್ಟು ಹೇಳ್ತಾರೆ, ಈ ಸಭೆ ಬಂದಿರೋದ್ರೆ ಪರವಾಗಿಲ್ಲ. ನಾನು ಕೆಲವು ಜನರ ಕುರಿತು ತುಂಬಾ ಡಿಸ್ಟರ್ಬ್ ಆಗಿದೆ. ಅಂತವ್ರು ಇರೋದು ನಮ್ಮ 4 ಜನ ಇಟ್ಟು 4 ಜನಕ್ಕೆ ಕಿಚ್ಚಿ ಪ್ರಾಣ ತ್ಯಾಗ ಮಾಡ. ಕೆಲವರ ಜೀವಿತ ನೋಡಿದ್ರೆ ಅಸಹ್ಯ, ನಾಚಿಕೆ, ಅವಮಾನ. ಎಷ್ಟು ನೀವು ಉಪದೇಶ ಮಾಡೋದು, ಎಷ್ಟು ವಾಕ್ಯ ಕೇಳ್ತೀರ, ಎಷ್ಟು ನೀವು ಕಲ್ಲು ಹೃದಯ, ಯಾವಾಗ ನಿಮ್ಮ ಕಲ್ಲು ಹೃದಯ ಕಲ್ಗೋದು, ಯಾವಾಗ ಕಲ್ಗೋದು? ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಹೇಳ್ತಾರೆ, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನ ಕೈ ಬಿಟ್ಟಿ, ಯಾಕೆ ನನ್ನ ಕೈ ಬಿಟ್ಟಿ? ಯೇಸು ಹೇಳ್ತಾರೆ, ನಾನು ನನ್ನ ಕೈ ಬಿಟ್ಟಿದ್ದು, ತಂದೆಯಾದ ದೇವರು ನಾನು ನಿನ್ನ ಕೈ ಬಿಟ್ಟಿದ್ದು, ಇಲ್ಲಿ ಕೂತಿರುವಂತೆ ಎಲ್ಲರ ಕೈಗಳನ್ನು ಬಿಟ್ಟಿದ್ದು, ಎಲ್ಲರ ಕೈ ಬಿಟ್ಟಿದ್ದು ನಮಗೋಸ್ಕರ. ಬೈಬಲ್ ಹೇಳ್ತದೆ, ಇವುಗಳಿಗಿಂತ ಕ್ರೂರವಾಗಿ ಹೊಡೆದಂತ ದೇವರ. ಇದು ಬಂದು ಒಬ್ಬ ಚಿತ್ರ ಬರೆದಿರೋನು, ಒಬ್ಬನು ಫಿಲ್ಮ್ ಎತ್ತಿರೋನು, ಒಬ್ಬ ಮನುಷ್ಯನನ್ನು ಆಮೇಲೆ ಆ ನಟನೆಗೆ ತಕ್ಕ ಹಾಗೆ ಇದ್ದು ಮಾಡಿರೋದು. ಬೈಬಲ್ ಬೋಧಿಸುತ್ತದೆ, ದೇವರನ್ನ ವಿಕಾರವಾಗಿ ಹೊಡೆದರಂತೆ. ಮನಸ್ಸಾಂತಿ ಹೊಂದಿಕೊಳ್ಳಿ. ಎಷ್ಟು ದಿನ ಕಠಿಣ ಪಡಿಸ್ಕೊತೀರ ನಿಮ್ಮನ್ನು? ಎಷ್ಟು ದಿನ ಶತ್ರುಗಳಾಗ್ತೀರ? ಎಷ್ಟು ದಿನ ಪಾಪದಲ್ಲಿ ಜೀವನ ಮಾಡ್ತೀರಾ? ಎಷ್ಟು ದಿನ ಕೆಟ್ಟ ಕಾರ್ಯದಲ್ಲಿ ಜೀವನ ಮಾಡ್ತೀರಾ? ಕೆಲವರು ಮನಸ್ಸು ಸರಿಯಿಲ್ಲ, ಕೆಲವರು ಬಾಯಿ ಸರಿಯಿಲ್ಲ, ಕೆಲವರು ಜೀವನ ಸರಿಯಿಲ್ಲ, ಕೆಲವರ ಕೃತ್ಯಗಳು ಸರಿಯಿಲ್ಲ, ಕೆಲವರ ನಾಟಕಗಳು ಸರಿಯಿಲ್ಲ, ಕೆಲವು ಕುಟುಂಬಗಳು ಸರಿಯಿಲ್ಲ. ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನ ಕೈ ಬಿಟ್ಟಿ? ಯಾಕೆ ನನ್ನ ಕೈ ಬಿಟ್ಟಿ? ಯಾಕೆ ನನ್ನ ಕೈ ಬಿಟ್ಟಿ? ನಾನು ನಿನಗೆ ಹೇಳಿದನ್ನು ನೆರವೇರಿಸುವ ಹೊರತು ನಿನ್ನನ್ನು ಕೈ ಬಿಡುವುದಿಲ್ಲ ಅಂತ ಹೇಳಿದ ದೇವರು. ಒಂದು ದಿನ ತಂದೆಯಾದ ದೇವರು ಅವರನ್ನ ಕೈ ಬಿಟ್ಟುಬಿಟ್ಟು. ಯಾಕಂದ್ರೆ ನಮ್ಮ ಮೇಲಿರುವಂತ ಪಾಪಗಳೆಲ್ಲ ಹೊರಬೇಕು, ನಮ್ಮ ಮೇಲಿರುವಂತ ಅಪರಾಧಗಳೆಲ್ಲ ಹೊರಬೇಕು. ಅದನ್ನು ಒಂದು ಪ್ರಾಣ ಬಿಟ್ಟಿದ್ದೇನೆಂದರೆ ಇವತ್ತು ನೀವು ನಾನು ಜೀವಂತವಾಗಿದ್ದೇವೆ. ನೀವು ನಾವು ಜೀವಂತವಾಗಿರೋದು ನಮ್ಮ ಅಪ್ಪ ನಮ್ಮ ಅಮ್ಮ ಮಾಡಿದ ಪುಣ್ಯ ಕ್ರಿಯೆಗಳಲ್ಲ, ನಮ್ಮ ಸ್ವಂತದವರು ಮಾಡಿದ ದಾನ ಧರ್ಮಗಳಲ್ಲ. ನಮ್ಮ ಯೇಸು ಅಪ್ಪ ಶಿಲುಬೆಗೆ ಸತ್ತಿದ್ದರಿಂದ ಇವತ್ತು ನೋಡಿ ಆರಾಧನೆಗೆ ಬಂದಿಲ್ಲ. ಅವ್ರು ಕೇಳಿ ಯಾಕೆ ಬಂದಿಲ್ಲ ಅಂತ. ಅವ್ರು ಬಂದು ಕಪ್ಪನ ಮೋಚನೆ ಇದ್ದಂತ ದೀಕ್ಷಾ ಸಮಿತಿ ಗೊತ್ತು. ಅವ್ರು ಮುಂದೆ ಬಿಡ್ತಾರೆ, ನನ್ನೇ ಬಿಡಲ್ಲ, ನನ್ನೇ ಬಿಡಲ್ಲ, ನಿಮ್ಮನ್ನು ಬಿಡ್ತಾರ. ಕತ್ತಲು ಕೊಟ್ಟಿದ್ದಾರೆ, ಹೊಲ ಕಟ್ ಮಾಡಕ್ಕೆ. ಹೆಂಗ್ ಕಟ್ ಮಾಡಕ್ಕೆ? ಹೊಲ ಕಟ್ ಮಾಡಕ್ಕೆ ಕೆಲಸ. ನೀನು ಪ್ರಾಣ ಹಂಗ ಹೋಗುತ್ತಲ್ಲ, ಅವ್ರ ಕೆಲಸಕ್ಕೆ ಹೋಗು. ನೋಡೋಣ, ಸಾವು ಬದುಕಿನ ವ್ಯಕ್ತಿಯಲ್ಲ, ಅವ್ರ ಕೆಲಸಕ್ಕೆ ಹೋಗು. ಸ್ವಲ್ಪ ಯೋಚನೆ ಮಾಡೋದು ಬನ್ರಿ, ನೀವು ಸ್ವಲ್ಪ ಧ್ಯಾನ ಮಾಡೋಣ. ಇದೆಯಾ ಎಲ್ಲ ರೀತಿಯಲ್ಲಿ
ಎಷ್ಟು ಉಪದೇಶ ಮಾಡೋದು, ಎಷ್ಟು ಸರಿ ನೀವು ಖಂಡಿಸೋದು, ಅದು ನೋಡುವಾಗ ನೀವು ತಪ್ಪು ಮಾಡಕ್ ಬರ್ತದ? ತಪ್ಪು ಮಾಡಕ್ ಅನ್ಸ್ತದ? ಕುಡಿಯಕ್ಕೆ ಅನ್ಸ್ತದ ನಿಮಗೆ? ಆ ಬಾಟ್ಲಿ ಅಂತ ಅನ್ಸ್ತದ ನಿಮಗೆ? ನಾನಾಗಿದ್ರೆ ನಿಜವಾಗ ಇಂಥ ಜೀವನ ನಾನು ಜೀವಿಸ್ತಾ ಇಲ್ಲ. ಎಷ್ಟ್ರಿ ಹೋಗೋದು, ಎಷ್ಟ್ರಿ ಹೋಗೋದು ಮನೆಗೆ, ಎಷ್ಟ್ರಿ ಕೂತು ಮಾತಾಡೋದು ಸಾಕಾಗ್ಬಿಟ್ಟಿದೆ ನಮ್ಗೆ. ಇದು ಹೆಂಗಾಗ್ಬಿಟ್ಟಿದೆ ಗೊತ್ತಾ? ಈ ಮಾತಾಡೋದು ಮಾಡ್ತಾರಲ್ಲ ಆ ಥರ ಆಗ್ಬಿಟ್ಟಿದೆ. ಕಷ್ಟ ಬಂದಾಗ ನೋಡ್ಬೋದು, ಏನೋ ಕಷ್ಟ ಬಂದಾಗ ನೋಡ್ಬೋದು. ಆಮೇಲೆ ನಾವೇನ್ ಮಾಡ್ತೀವಿ? ಮಾತಾಡ್ತೀವಿ. ಬೈಬಲ್ ಹೇಳ್ತದೆ, ನೀವು ಮಾಡುವಂತ ಪ್ರತಿಯೊಂದು ಕಾರ್ಯಕ್ಕೂ ಲೆಕ್ಕ ಇದೆ. ಯೇಸು ಕಲ್ವಾರಿ ಶಿಲುಬೆಯಲ್ಲಿ ಕೈಬಿಡಲ್ಪಟ್ಟವನಾಗಿ ಆ ಕೇಡನ್ನು ಅನುಭವಿಸಿದರು, ಆ ಬಾಧೆಯನ್ನು ಅನುಭವಿಸಿದರು. ಹೇಗಾಗಿ ನನ್ನ ಮಕ್ಕಳು ಚೆನ್ನಾಗಿರ್ತಾರೆ, ಪರಿಶುದ್ಧರಾಗಿರ್ತಾರೆ, ನನಗೋಸ್ಕರ ಜೀವಿಸ್ತಾರೆ, ನನ್ನ ಸೇವೆ ಮಾಡ್ತಾರೆ, ನನ್ನ ರಾಜ್ಯವನ್ನು ಕಟ್ಟುತ್ತಾರೆ. ನಾವು